ಓಂ ಶುಚಿಶ್ರವಸೇ ನಮಃ. ಓಂ ವಿಷ್ಣುಪತ್ನೇ ನಮಃ. ಓಂ ಚತುರ್ಮುಖ ಬ್ರಹ್ಮಣೆ ಮುಖ್ಯಪ್ರಾಣಾಯ ಚ ನಮಃ. ಬ್ರಹ್ಮರಾತಾಯ ಶುಕಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಅವಧೂತ ಶಿರೋಮಣಿಗಳಾದ ಜಯತೀರ್ಥರು ಅಥವಾ ವಿಷ್ಣುತೀರ್ಥರಿಂದ ರಚಿತವಾದ ಭಾಗವತ ಸಾರೋದ್ಧಾರ ಅಥವಾ ಭಾಗವತ ಸಾರ ಅದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಮೊದಲ ಭಾಗವತ ಆಗತಿ ಪ್ರಕರಣ, ಭಾಗವತ ನಮ್ಮವರೆಗೆ ಹೇಗೆ ಬಂತು ಅನ್ನೋದನ್ನು ತೋರಿಸುವಂಥ ಪ್ರಕರಣ ಇದು. ನಾರದರು ವ್ಯಾಸರನ್ನು ಹೇಗೆ ಪ್ರಾರ್ಥಿಸಿದರು, ಅವರನ್ನು ಹೇಗೆ ಪ್ರೇರಿಸಿದರು, ನೀವು ಭಾಗವತವನ್ನು ರಚನೆ ಮಾಡಬೇಕು ಅನ್ನೋದನ್ನು, ಅದನ್ನೆಲ್ಲ ಈ ಹಿಂದೆ ನಾವು ನೋಡಿದ್ದೇವೆ. ಅವರಿಬ್ಬರು ಸಂವಾದವನ್ನು ನೋಡಿದ್ದೇವೆ. ಭಾಗವತ ಆಗತಿ ಪ್ರಕರಣದಲ್ಲಿ 5 ಶ್ಲೋಕಗಳು ಸಮಾಪ್ತ ಆಗಿವೆ. ಅದರಲ್ಲಿ ಈಗ 6ನೇ ಶ್ಲೋಕ. ಇದು ನಾರದರು ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ ಅಂತ ಹೇಳಿದ್ರಲ್ಲ. ಹಿಂದೆ ಸಮಾಧಿನಾನುಸ್ಮರನ್ನು ಈ ನಾರದರ ಮಾತನ್ನು 1-2-3 ಬಾರಿ ಹೇಳಿದ್ದೆ. ಆದರೆ ಆ ಶ್ಲೋಕ ಬರುವುದು ಇಲ್ಲಿ 1ನೇ ಸ್ಕಂದದ 5ನೇ ಅಧ್ಯಾಯದ 13ನೇ ಶ್ಲೋಕ. ಅಥೋ ಮಹಾಭಾಗ ಭವಾನ್ ಅಮೋಘಧೃಕ್ ಶುಚಿಶ್ರವಾ ಸತ್ಯರಥೋ ಧೃತವ್ರತಃ ಉರುಕ್ರಮಸ್ಯ ಅಖಿಲ ಧರ್ಮಗುಪ್ತಯೇ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ ಅಂತ ಇದು ಪದ್ಯ. ಏವಂ ಪೃಷ್ಟವತೆ ವ್ಯಾಸಾಯ ಭಾಗವತ ಧರ್ಮ ಅಪ್ರತಿಪಾದನಮೇವ ಮನೋಪರಿತೋಷ ಕಾರಣಂ ಯಥಾಹುಹು ಅಂತ ವಿಷ್ಣುತೀರ್ಥರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ನಾರದರು ವ್ಯಾಸರನ್ನು ಪ್ರಾರ್ಥಿಸಿದರು. ಏನಂತ? ನೀವು ಮಹಾಭಾಗರು, ಮಹಾಕೀರ್ತಿಶಾಲಿಗಳು, ಅಮೋಘ ದೃಕ್, ದೊಡ್ಡ ತತ್ವಜ್ಞಾನಿ, ಮತ್ತೆ ಶುಚಿಶ್ರವಾಹ, ನಾರಾಯಣಾವತಾರ ಅಂತ ಅರ್ಥ. ಶುಚಿಶ್ರವಾಹ ಅನ್ನೋ ಶಬ್ದಕ್ಕೆ ಭಗವಂತನೇ ಶುಚಿಶ್ರವಾಹ, ನೀವು ಶುಚಿಶ್ರವರು ಅಂದರೆ ನೀವು ನಾರಾಯಣನ ಅವತಾರರಾದವರು. ಸತ್ಯರಥಃ, ಯಾವತ್ತೂ ಕೂಡ ಸತ್ಯವನ್ನೇ ಹೇಳುವವರು. ಧೃತವ್ರತಃ, ವ್ರತವನ್ನು ಧರಿಸಿದವರು. ಅದೇನು ವ್ರತ ಧರಿಸುವುದು ಅಂದರೆ ಮೋಕ್ಷ ಸಾಧನವಾದ ಧರ್ಮವನ್ನು ಜಗತ್ತಿಗೆ ತಿಳಿಸುವುದು ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ನಿಮಗಿಲ್ಲ. ಅದೇ ನಿಮ್ಮ ವ್ರತ ಅಂತ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಅದಷ್ಟೇ ಅಲ್ಲದೇನೆ ನಿಮ್ಮ ವ್ರತ, ನಿಮ್ಮ ಪ್ರತಿಜ್ಞೆ, ಭಗವಂತನ ಪ್ರತಿಜ್ಞೆ ಏನು, ಭಗವಂತ ತೊಟ್ಟ ವ್ರತ ಏನು ಅಂದರೆ ಭಕ್ತರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಅನ್ನೋದು ಪ್ರತಿಜ್ಞೆ. ಹಾಗೂ ಇಲ್ಲಿ ಪುರಾಣಿಕಾಚಾರ್ಯರು ಅದನ್ನು ಹೇಳುವಾಗ ಮೋಕ್ಷ ಸಾಧನ ಧರ್ಮೋಪದೇಶ ಹೊರತು ಬೇರೆ ಏನನ್ನೂ ತಿಳಿಸುವ ಉದ್ದೇಶ ಇಲ್ಲದೇ ಇದ್ದವರು ನೀವು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಪುರಾಣಿಕಾಚಾರ್ಯರು ಅದನ್ನು ಆ ಥರ ಹೇಳುವಾಗ ಅದೆಲ್ಲಿ ಮೂಲ ಭಾಗವತದ ಟಿಪ್ಪಣಿಕಾರರಲ್ಲಿ ಆ ಥರದ್ದು ಎಲ್ಲಿಯಾದರೂ ಆ ಟಿಪ್ಪಣಿಗಳಲ್ಲಿ ಅಂತಹ ಅಭಿಪ್ರಾಯ ಕಂಡು ಬಂದಿದ್ದಿರಬೇಕು. ಅದಲ್ಲದೆ ಧೃತವ್ರತ ಅಂದರೆ ಭಕ್ತರನ್ನು ಏನಾದರಾಗಲಿ ಕಾಪಾಡಿಯೇ ಕಾಪಾಡ್ತೇನೆ, ಅವ್ರಿಗೆ ತತ್ವಜ್ಞಾನ ಕೊಟ್ಟು ಅವರನ್ನು ಉದ್ಧರಿಸಿಯೇ ಉದ್ಧರಿಸ್ತೇನೆ ಅನ್ನುವುದು ಅವನ ವ್ರತ. ಅದಕ್ಕಾಗಿ ಆತನನ್ನ ವ್ರತ ಅಂತ ಹೇಳಬೇಕು. ಭಗವಂತನನ್ನು ಅದಕ್ಕೆ ಸುವ್ರತ ಅಂತ ವಿಷ್ಣು ಸಹಸ್ರನಾಮ ವರ್ಣನೆ ಮಾಡಿದೆ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಪ್ರತಿಜಾನೇ ಪ್ರಿಯೋಸಿಮೆ ಭಗವದ್ಗೀತೆ. ನೀನು ನನ್ನ ಭಕ್ತನಾಗಿದ್ದಿ, ನೀನೆಂದು ದಾರಿ ತಪ್ಪೋದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ, ನೀನೂ ಪ್ರತಿಜ್ಞೆ ಮಾಡು, ನಾನೂ ಪ್ರತಿಜ್ಞೆ ಮಾಡ್ತೇನೆ ಅಂತ ಭಗವಂತ ಹೇಳಿದ ಮಾತದು. ಆದ್ದರಿಂದ ಆತನನ್ನು ಧೃತವ್ರತ ಅಂತ ಹೇಳಬೇಕು. ಅಂತಹ ನೀವು ಈ ಉರುಕ್ರಮ ಅಂತ ಭಗವಂತನಿಗೆ ಹೆಸರು. ಸರ್ವಶಕ್ತ, ಉರುಕ್ರಮ ಅಂದರೆ ಸರ್ವಶಕ್ತ ಅಂತ ಅದರ ಅರ್ಥ. ಅಖಿಲ ಧರ್ಮಗುಪ್ತಯೇ, ಎಲ್ಲಾ ಥರದ ಧರ್ಮಗಳನ್ನು ಕೂಡ ನೀವು ತಿಳಿಸಬೇಕಾಗಿದೆ. ಆ ಭಗವಂತನ ಕುರಿತಾಗಿ ನಾವು ತಿಳಿಯಬೇಕಾದ ಎಲ್ಲಾ ಧರ್ಮಗಳನ್ನು ನೀವು ತಿಳಿಸುವುದಕ್ಕಾಗಿ ಆ ಭಗವಂತನ ಲೀಲೆಯನ್ನು ನೀವು ಹೀಗೆ ತಿಳಿಸಬೇಕು, ರಚನೆ ಮಾಡಬೇಕು. ಹೇಗೆ ಅಂದರೆ ಸಮಾಧಿನ ಅನುಸ್ಮರ. ಸಮಾಧಿ ಭಾಷಾ ಅಂದರೆ ಸ್ಪಷ್ಟವಾಗಿ ವರ್ಣಿಸುವಂಥ ಭಾಷಾ. ಅಂತ ಭಾಷೆಯಿಂದ ಅನುಸ್ಮರ ಅಂತ ಹೇಳಿದ್ದಾರೆ. ಅನುಸ್ಮರ ಅಂದರೆ ಕಥೆಯ ಅಂತ ಅದರ ಅರ್ಥ. ನಾರದರು ಇಷ್ಟನ್ನೆಲ್ಲ ಆ ವ್ಯಾಸರಿಗೆ ಹೇಳಿದರು. ಮತ್ತೆ ತಾವು ಬ್ರಹ್ಮದೇವರಿಂದ ಉಪದೇಶ ಪಡೆದಿದ್ರಲ್ಲ, ಆ ಪಡೆದಂಥ ಉಪದೇಶವನ್ನು ಏನು ಒಂದು ಭಾಗವತವನ್ನು ಉಪದೇಶ ಪಡೆದಿದ್ರು
ಅದನ್ನ ವ್ಯಾಸರ ಮುಂದೆನೆ ಹೀಗೆ ಹೇಳಿದ್ರಂತೆ. ತಸ್ಮಾಯಿದಂ ಭಾಗವತಂ ಪುರಾಣಂ ದಶಲಕ್ಷಣಂ ಪ್ರೋಕ್ತಂ ಭಗವತಾ ಪ್ರಾಹ ಪ್ರೀತಃ ಪುತ್ರಾಯ ಭೂತಕೃತ್ ನಾರದ ಪ್ರಾಹ ಮುನಯೇ ಸರಸ್ವಸ್ಯಾಸ್ತಟೇ ನೃಪ ಧ್ಯಾಯತೆ ಬ್ರಹ್ಮಪರಮಂ ವ್ಯಾಸಾಯ ಅಮಿತ ತೇಜಸೆ ಅಂತಿಷ್ಟು ಶ್ಲೋಕ ಭಾಗವತದಲ್ಲೇ ಬಂದಿರುವಂತಹ 2ನೇ ಸ್ಕಂದದ 8ನೇ ಅಧ್ಯಾಯದಲ್ಲಿ 43 ಮತ್ತು 44ನೇ ಶ್ಲೋಕಗಳನ್ನು. ಆ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮ ಅವನು ತನ್ನ ಮಗನಾದ ನಾರದನಿಗೆ ಇದನ್ನೆಲ್ಲ ವರ್ಣಿಸಿದ. ಅದನ್ನು ನಾರದರು ಈ ಮುನಿಯಾದ ವೇದವ್ಯಾಸರಿಗೆ ಆ ಸರಸ್ವತಿ ನದಿಯ ತೀರದಲ್ಲಿ ವರ್ಣನೆ ಮಾಡಿದರು. ಸರಸ್ವತಿ ನದಿ ತೀರದಲ್ಲಿ ಏನು ಮಾಡ್ತಾ ಇದ್ರು? ಧ್ಯಾಯತೆ ಬ್ರಹ್ಮಪರಮಂ, ತನ್ನನ್ನೇ ಅವರು ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ರು ವೇದವ್ಯಾಸರು. ಅಂಥ ಅಮಿತ ತೇಜಸ್ಸುಳ್ಳಂತಹ ವ್ಯಾಸರಿಗೆ ಅದನ್ನ ತಾವೇನು ಅಧ್ಯಯನ ಮಾಡಿದ್ವಿ ಅಂತ ಅನ್ನೋದನ್ನ ಹೇಳಿದರು. ಅದನ್ನ ಈ ಹಿಂದೆ ನೋಡಿದ್ದೀವಿ. ಭವತಾನುದಿತ ಪ್ರಾಯಂ ಯಶೋ ಭಗವತೋಮಲಂ ಏನೈವಾಸೌ ನತುಷ್ಯೇತ ಮನ್ಯೇ ತದ್ದರ್ಶನಂ ಖಲಂ ಅಂತ, ತದ್ದರ್ಶನಂ ಖಿಲಂ ಅಂತ ಈ ಹಿಂದೆ ನೋಡಿದ್ದೀವಿ. ಇದನ್ನ ವಿಷ್ಣು ತೀರ್ಥರು ಈ 6ನೇ ಶ್ಲೋಕದ ತಮ್ಮ ವ್ಯಾಖ್ಯಾನದಲ್ಲಿ ಈ ಶ್ಲೋಕ ಹೇಳಿದ್ದಾರೆ. ಇದು ಭಾಗವತದ 1ನೇ ಸ್ಕಂದದ 5ನೇ ಅಧ್ಯಾಯದ 8ನೇ ಶ್ಲೋಕ. ಮಹಾಭಾರತದಲ್ಲಿ ಭಗವಂತನ ವರ್ಣನೆ ಚೆನ್ನಾಗಿ ಮಾಡಿದ್ದೀರಿ, ಆದರೆ ಅಲ್ಲಿ ಬೇರೆ ಬೇರೆ ವಿಷಯನೂ ಬರೋದರಿಂದ ಅಶಕ್ತರಿಗೆ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೂ ತಿಳಿಯುವಂತೆ ಭಗವಂತನ ಮಹಿಮೆಯನ್ನೇ ವಿಶೇಷವಾಗಿ ವರ್ಣನೆ ಮಾಡಿ. ನೀವಿನ್ನೂ ಹೇಳಿಲ್ಲ ಅದನ್ನ, ಆದ್ರಿಂದ ಪ್ರಾಯ ನಿಮಗೆ ತೃಪ್ತಿ ಆಗ್ತಾ ಇಲ್ಲ. ವಿಸ್ತಾರವಾಗಿ ಹೇಳಿ ನಿಮ್ಗೆ ತೃಪ್ತಿ ಆಗ್ತದೆ ಅಂತ ವ್ಯಾಸರಿಗೆ ನಾರದರು ಕೇಳ್ಕೊಂಡ್ರು. ಪುರಾಣದಲ್ಲಿ, ಈ ಭಾಗವತ ಪುರಾಣದಲ್ಲಿ 10 ವಿಷಯಗಳನ್ನು ವರ್ಣನೆ ಮಾಡ್ತಾರೆ. ಸರ್ಗೋ ಮನ್ವಂತರಂ ತಥಾ ಹೀಗೆಲ್ಲ, ನನಗದೀಗ ನೆನಪಿಗೆ ಬರ್ತಿಲ್ಲ. ಅಂತೂ ಸೃಷ್ಟಿ, ಸರ್ಗ, ಮನ್ವಂತರ ಇತ್ಯಾದಿ 10 ಅಂಶಗಳು ಪುರಾಣದಲ್ಲಿ ಇರಬೇಕು ಅಂತ ಒಂದು ನಿಯಮ ಇದೆ. ಅಂಥ ವ್ಯಾಸರಿಗೆ ಅದನ್ನು ವರ್ಣನೆ ಮಾಡಿದರು. ಮುಂದೆ ವ್ಯಾಸರು ಭಾಗವತವನ್ನು ರಚನೆ ಮಾಡಿದರು. ತನ್ನ ಮಗನಾದಂತಹ ಶುಕಮುನಿಗೆ ಅದನ್ನು ಉಪದೇಶ ಮಾಡಿದರು. ಶುಕಮುನಿ ಪರೀಕ್ಷಿತ್ ರಾಜನಿಗೆ ಮತ್ತು ಸೂತರಿಗೆ ಏಕಕಾಲದಲ್ಲಿ ಅದನ್ನು ಹೇಳಲಿಕ್ಕೆ ತೊಡಗಿದರು. ಸೂತರು ಮುಂದೆ ಶೌನಕಾದಿಗಳಿಗೆ ಅದನ್ನು ಹೇಳಿದರು. ಮುಂದೆ 7ನೇ ಶ್ಲೋಕ. ಸ್ವಸುಖ ನಿವೃತ್ತ ಚೇತಾ ತದ್ಯುದಸ್ತಾನ್ಯ ಭಾವ ಭಾವೋಪ್ಯಜಿತ ರುಚಿರ ಲೀಲಾ ಕೃಷ್ಣ ಸಾರಸ್ತದೀಯಂ ವ್ಯತನುತ ಕೃಪಯಾಯಸ್ತತ್ವದೀಪಂ ಪುರಾಣಂ ತಮಖಿಲ ವೃಜಿನಘ್ನಂ ವ್ಯಾಸಸೂನುಂ ನತೋಸ್ಮಿ. ವ್ಯಾಸರ ಮಗನಾದಂಥ ಶುಕಾಚಾರ್ಯನನ್ನ ನಮಸ್ಕಾರ ಮಾಡ್ತೀನಿ ಅಂತ 12ನೇ ಸ್ಕಂದದ 12ನೇ ಅಧ್ಯಾಯದ 61ನೇ ಶ್ಲೋಕ. ತಥೋ ವ್ಯಾಸ ಸ್ವಯಂ ಭಾಗವತಂ ನಿರ್ಮಾಯ ಸ್ವಪುತ್ರಾಯ ಪ್ರೋವಾಚ. ಮಗನಾದ ಶುಕಾಚಾರ್ಯನಿಗೆ ಹೇಳಿದರು. ಸಚ ಶುಕಃ ಪರೀಕ್ಷಿತೇ ಸೂತಾಯ ಚ ನನು ಸಹ ಮಹಾನುಭಾವ ವಿಗತ ದೇಹಾಭಿಮತಿ ಕಥಮಿದಮಧೀತವಾನ್ ಅಧ್ಯಾಪಿತವಾಂಶ್ಚ. ಅವರಿಗೆ ಜಗತ್ತಿನಿಂದ ಏನೂ ಆಗಬೇಕಾಗಿಲ್ಲ. ಶುಕಾಚಾರ್ಯನಿಗೆ ಮಹಾವಿರಕ್ತ, ದೇಹದ ಮೇಲಿಂದೇ ಅಭಿಮಾನ ಬಿಟ್ಟವರು. ಅದರಿಂದ ಅವರು ಇದನ್ನು ಓದಿದ್ರೆ ಯಾಕೆ, ಮತ್ತೆ ಜಗತ್ತಿಗೆ ಬೋಧಿಸಿದರೆ ಯಾಕೆ ಅಂತ ಹೀಗೆ ಪ್ರಶ್ನೆ ಬಂದರೆ, ಅದಕ್ಕೆ ಅವರು ಈ ಭಾಗವತದಲ್ಲಿ ಬಂದಿರುವಂತಹ ವಿಷಯಗಳಿಂದ ಆಕೃಷ್ಟರಾಗಿದ್ದರು. ಅದಕ್ಕಾಗಿ ಅವರಿಗೆ ಅಂಥ ವೈರಾಗ್ಯ ಇದ್ರೂ ಕೂಡ, ಬೇರೆ ಏನು ಈ ಜಗತ್ತಿನಿಂದ ಏನೂ ಆಗಬೇಕಾದಿದ್ರು ತಾವಿದನ್ನು ಓದಿ ಇನ್ನೊಬ್ಬರಿಗೆ ಬೋಧಿಸಿದರು. ಸ್ವಸುಖ ನಿವೃತ್ತ ಚೇತಾಹ, ಸ್ವ ಅಂದ್ರೆ ಸ್ವತಂತ್ರನಾದ ಭಗವಂತ. ಆ ಭಗವಂತನನ್ನ ಅಂತರಂಗದಲ್ಲಿ ಕಂಡದ್ದರಿಂದ ಅವ್ರಿಗೇನೊಂದು ಸುಖ ಆಗಿತ್ತಲ್ಲ, ಆ ಸುಖದಿಂದ ಅವ್ರ ಮನಸ್ಸು ತುಂಬಿ ಹೋಗಿದೆ. ಇನ್ನು ಆ ಮನಸ್ಸಿನಲ್ಲಿ ಬೇರೆ ವಿಷಯಗಳಿಗೆ ಜಾಗವೇ ಇಲ್ಲ ಅಂತ ಕಾಣಿಸ್ತದೆ ಪ್ರಾಯ. ಆದ್ರಿಂದ ಎಲ್ಲ ಆಸೆಗಳನ್ನು ಅವ್ರು ತೊರೆದು ಬಿಟ್ಟಿದ್ದಾರೆ. ಆದರೆ ಆ ಭಗವಂತನ ಲೀಲೆಗಳಿಗೆ ಮಾತ್ರ ಅವರು ಆಕೃಷ್ಟರಾಗಿದ್ದಾರೆ. ಅಜಿತ ರುಚಿರ ಲೀಲಾ ಕೃಷ್ಣಸಾರಹ, ಅವ್ರ ಮನಸ್ಸು ಆ ಕಡೆ ಸೆಳೆತ ಅನುಭವಿಸಿದೆ. ತದೀಯಂ ಅಂದ್ರೆ ಆ ಭಾಗವತದ ತತ್ವವನ್ನು, ಭಗವತ್ ತತ್ವವನ್ನ ಅವರು ಅಧ್ಯಯನ ಮಾಡಿದರು. ಮತ್ತೆ ಅವನ ಅಧೀನವಾದಂತಹ ಪ್ರಕೃತಿಯನ್ನ ಮತ್ತೆ ಜೀವತತ್ವವನ್ನು. ಇಲ್ಲಿರುವುದು ಎರಡೇ, ಭಗವಂತ
ಮತ್ತೆ ಭಗವತಿ. ಭಗವತಿ ಅಂದ್ರೆ ಈ ಪ್ರಕೃತಿ. ಮತ್ತೆ ಒಬ್ಬ ಜೀವ. ಭಗವತಿಯನ್ನ ಪ್ರಕೃತಿಯನ್ನು ಹೇಳಿದಾಗ ಅದು ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಅಂತ ಎರಡು ಥರ ಇದೆ. ಚೇತನ ಪ್ರಕೃತಿ ಲಕ್ಷ್ಮೀದೇವಿ. ಪ್ರಕೃತಿ ಅಂತ ಹೇಳಿದ್ರಿಂದಲೇ ಜಡವಾದ ಪ್ರಕೃತಿಯನ್ನು ಚೇತನವಾದ ಪ್ರಕೃತಿಯನ್ನು ಎರಡನ್ನೂ ಸಂಗ್ರಹಿಸಿದಂತಾಯಿತು. ಮತ್ತೆ ಜೀವತತ್ವ. ಇವೆಲ್ಲವನ್ನೂ ಅವರು ಅಧ್ಯಯನ ಮಾಡಿದರು. ತದೀಯಂ, ಆ ಭಗವಂತನನ್ನ ಅಧ್ಯಯನ ಮಾಡಿದರು. ಮತ್ತು ಭಗವಂತನಿಗೆ ಸಂಬಂಧಪಟ್ಟ ಈ ಜಗತ್ತೇನಿದೆಯಲ್ಲ ಇದನ್ನು ಅವರು ಅಧ್ಯಯನ ಮಾಡಿದರು ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಭಗವದ್ದರ್ಶನ ಜನಿತೇನ ಸುಖೇನ ಪೂರ್ಣಮನಾಹ ತೇನೈವ ಸುಖೇನ ನಿರಸ್ತ ಅನ್ಯ ಪದಾರ್ಥ. ಬೇರೆ ಯಾವ ಮನಸ್ಸು ವಿಷಯವೂ ಅವರ ಮನಸ್ಸಿನಲ್ಲಿ ಉಳಿದೇ ಇಲ್ಲ. ತದೀಯಂ ಅಂದ್ರೆ ಭಗವತ್ ತತ್ವ ಪ್ರತಿಪಾದಕಂ ತಥಾ ತದಧೀನ ಜೀವ ಪ್ರಕೃತಿ ರೂಪ ತತ್ವಯೋ. ಭಗವಂತನ ಅಧೀನವಾದ ಪ್ರಕೃತಿ ಮತ್ತು ಭಗವಂತನ ಅಧೀನವಾದಂತಹ ಜೀವ, ಚತುರ್ಮುಖನಿಂದ ಹಿಡಿದು ಉಳಿದೆಲ್ಲ ಸಾಮಾನ್ಯ ಜೀವರವರೆಗೆ ಪ್ರತಿಯೊಂದನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ. ತಾವು ಅಧ್ಯಯನ ಮಾಡಿದರು ಮತ್ತೆ ಅದನ್ನು ಜಗತ್ತಿಗೆ ವರ್ಣಿಸಿದರು. ಭಾಗವತದಲ್ಲಿ ಈ ಮೂರು ತತ್ವಗಳ ವರ್ಣನವೂ ಇದೆ. ಭಗವಂತನ ವರ್ಣನೆ, ಭಗವತಿಯ ವರ್ಣನೆ ಮತ್ತೆ ಜೀವದ ವರ್ಣನೆ, ಜೀವತತ್ವದ ವರ್ಣನೆ, ಇದೆಲ್ಲವೂ ಇದರಲ್ಲಿದೆ. ಆದ್ರಿಂದ ಇದನ್ನ ತಾವು ಅಧ್ಯಯನ ಮಾಡಿದ್ರು. ಜನೇಶು ಚ ಕೃಪಯಾ ಅಧ್ಯಾಪನಂ ಚ ಕೃತವಾನ್. ಜನರಿಗೆ ಇದನ್ನ ತಿಳಿಸಿದ್ರು ಕೂಡ. ಯಾಕೆ ಅದನ್ನ ಅಧ್ಯಯನ ಮಾಡಿಸಿದ್ರು ಇನ್ನೊಬ್ಬರಿಗೆ ಅಂತಂದ್ರೆ ಅಧ್ಯಾಪನೆ ಹೇತುದ್ವಯಂ, ಎರಡು ಕಾರಣಗಳು. ಭಗವದ್ಗುಣ ಗೃಹೀತ ಮತಿತ್ವಂ ಸ್ವಜನೇಶು ಕೃಪಾಚೇತಿ. ಭಗವಂತನ ಗುಣಗಳನ್ನ ತಾವು ಅಧ್ಯಯನ ಮಾಡಿದ ಮೇಲೆ ಅದನ್ನು ಜನರಿಗೆ ಹೇಳಬೇಕು ಅಂತ ಒಂದು ಹಂಬಲ, ಅಂತ ಒಂದು ಹಾತೊರೆತ ಅವರಲ್ಲಿ ಬಂತು. ಮತ್ತೆ ಜನರನ್ನು ನೋಡಿದಾಗ ಇವ್ರಿಗೆ ಏನಾದ್ರು ಹೇಳಬೇಕು, ಈ ಸಂಸಾರದಲ್ಲಿ ಕ್ಲಿಶ್ಯಮಾನರಾದ ಈ ಜನರನ್ನು ನೋಡಿ ಇವ್ರಿಗೇನಾದ್ರು ಹೇಳಬೇಕು ಅಂತ ಅವರಿಗೆ ಕೃಪಾ ಕೂಡ ಬಂತು. ಆದ್ರೆ ಅಧ್ಯಯನ ಮಾಡ್ಲಿಕ್ಕೆ ಒಂದೇ ಕಾರಣ. ಅಧ್ಯಯನ ಮಾಡ್ಲಿಕ್ಕೆ ಏನು ಕಾರಣ? ಭಗವಂತನ ಗುಣಗಳಿಂದ ತಾವು ಆಕೃಷ್ಟರಾಗಿದ್ದಾರೆ, ಅದೇ ಕಾರಣ. ಅಧ್ಯಯನ ಮಾಡಿಸ್ಲಿಕ್ಕೆ ಇವೆರಡೂ ಕಾರಣ ಅಂತ. ಭಗವಂತನ ಗುಣಗಳನ್ನು ಈ ಜನರಿಗೆ ಹೇಳಬೇಕು ಮತ್ತೆ ಅವರಲ್ಲಿ ಕೃಪಾ, ಇವೆರಡೂ ಕೂಡ ಕಾರಣ ಇದೆ. ಇದೆರಡನ್ನು ತೋರಿಸಲಿಕ್ಕಾಗಿ ಅಲ್ಲಿ ವ್ಯತನುತ ಅಂತ ಹೇಳಿದ್ದಾರೆ. ವ್ಯತನುತ ಕೃಪಯಾ ಎಸ್ ತತ್ವದೀಪಂ ಪುರಾಣಂ. ವ್ಯತನುತ ಅಂದ್ರೆ ತನು ವಿಸ್ತಾರ ಅಂತ ಧಾತು, ಅದಕ್ಕೆ ಅದನ್ನು ವಿಸ್ತರಿಸುವುದು ಅಂತ ಅದಕ್ಕೆ ಅರ್ಥ, ಎಕ್ಸ್ಪ್ಯಾಂಡ್ ಮಾಡುವುದು ಅಂತ. ಅಲ್ಲಿ ಅಧ್ಯಯನ ಮಾಡಿ ತಾನು ಅಧ್ಯಯನ ಮಾಡಿದ್ರು ಅಂತ ಹೇಳಲಿಕ್ಕೂ ಇನ್ನೊಬ್ರಿಗೆ ಅಧ್ಯಯನ ಮಾಡಿಸಿದ್ರು ಅಂತ ಹೇಳಲಿಕ್ಕೂ ಒಂದೇ ಶಬ್ದ. ಅದು ವಿಚಿತ್ರವಾಗಿದೆ. ಅದು ಸಂಸ್ಕೃತದಲ್ಲಿ ಅದು ಸಾಧ್ಯ. ಹೀಗೆ ಒಂದೇ ಶಬ್ದದಿಂದ ಅವೆರಡನ್ನೂ ಕೂಡ ಅವರು ತಿಳಿಸಿದ್ದಾರೆ. ಅಂಥ ಶುಕಾಚಾರ್ಯನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ. ಹರೇ ಗುಣಾಕ್ಷಿಪ್ತಮತಿ ಭಗವಾನ್ ಬಾದರಾಯಣಿ ಅಬ್ಧ್ಯಗಾನ್ ಮಹದಾಖ್ಯಾನಂ ನಿತ್ಯಂ ವಿಷ್ಣು ಜನಪ್ರಿಯಂ ಅಂತ ಭಾಗವತದಲ್ಲೇ ಬರುವಂಥ ಮಾತು. ಭಾಗವತ 1ನೇ ಸ್ಕಂದದ 7ನೇ ಅಧ್ಯಾಯದ 11ನೇ ಶ್ಲೋಕ. ಭಗವಂತನ ಗುಣಗಳಿಂದ ಅವರ ಮನಸ್ಸು ಸೆಳೆತ ಅನುಭವಿಸಿದೆ. ವಿಷ್ಣು ಜನಪ್ರಿಯಂ, ವಿಷ್ಣುವಿನ ಭಗವಂತನ ಭಕ್ತರ್ಯಾರಿದ್ದಾರೆ ಅವರಿಗೆ ತುಂಬಾ ಪ್ರಿಯವಾದಂಥ ಗ್ರಂಥ ಇದು. ಅಂಥ ಈ ಆಖ್ಯಾನವನ್ನು ಅವರು ಅಧ್ಯಯನ ಮಾಡಿದರು. ಇಲ್ಲಿ ಭಗವಂತನನ್ನು ಪ್ರತಿಪಾದನೆ ಮಾಡ್ತದೆ ಭಾಗವತ, ಮತ್ತೆ ಭಗವಂತನಿಗೆ ಸಂಬಂಧಪಟ್ಟ ಜೀವ ಮತ್ತು ಪ್ರಕೃತಿಯನ್ನು ವರ್ಣನೆ ಮಾಡ್ತದೆ ಅಂತ ಬಂತಲ್ಲ, ಅದನ್ನ ಸ್ವಲ್ಪ ಆಲೋಚನೆ ಮಾಡಿ ತಿಳ್ಕೊಳ್ಬೇಕಾಗ್ತದೆ. ಜೀವವನ್ನು ಪ್ರತಿಪಾದನೆ ಮಾಡುವ ಉದ್ದೇಶ ಏನಿದೆ ಭಾಗವತಕ್ಕೆ? ಭಗವಂತನನ್ನು ಪ್ರತಿಪಾದನೆ ಮಾಡುವ ಉದ್ದೇಶ ಇದೆ ಅಂದ್ರೆ ಸರಿ. ತಮೇವೈಕಂ ಜಾನಥ ಆತ್ಮಾನ ಮನ್ಯಾವಾಚೋ ಮುಂಚತ. ಬೇರೆ ಮಾತುಗಳನ್ನೆಲ್ಲ ಬಿಟ್ಬಿಡಿ, ಜೀವನ ಬಗ್ಗೆ ಏನು ಹೇಳಬೇಕಾಗಿದೆ, ಅದಕ್ಕೆ ಯಾಕೆ ಜೀವನ ಬಗ್ಗೆ ಹೇಳಬೇಕು ಅಂತ ನಮಗೊಂದು ಜಿಜ್ಞಾಸ ಬರಬಹುದು. ಅದಕ್ಕೆ ಜೀವ ಅಂದ್ರೆ ಯಾರೋ ನಮ್ಮಂತ ಕ್ಷುಲ್ಲಕರಾದ ಜೀವರು ಅಂತ ಮಾತ್ರ ಅರ್ಥ ಅಲ್ಲ. ಜೀವ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ನಾನು ಆಗಲೇ ಹೇಳಿದೆ. ಚತುರ್ಮುಖ ಬ್ರಹ್ಮನಿಂದ ತೊಡಗಿ ಪ್ರತಿಯೊಬ್ಬರ ಬಗ್ಗೆನೂ ಹೇಳಬೇಕಾಗಿದೆ ಈ ಭಾಗವತಕ್ಕೆ. ಮುಂದೆ ಕಪಿಲ ಅವನು ತನ್ನ ತಾಯಿಗೆ ವರ್ಣನೆ ಮಾಡ್ತಾನಲ್ಲ, ಆ ಪ್ರಸಂಗದಲ್ಲಿ ತಂತ್ವಾಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರ ತರೋ ಕುಠಾರಂ ಜಿಜ್ಞಾಸಯ ಪ್ರಕೃತೆ ಪೂರುಷಸ್ಯ ನಮಾಮಿ ಸದ್ಧರ್ಮ ವಿಧಾಂ ವರಿಷ್ಠಂ ಅಂತ ಅವಳು ಕಪಿಲನನ್ನು ಕೇಳ್ತಾಳೆ ತಾಯಿ. ನಿನಗೆ ನಾನು ಶರಣಾಗತಳಾಗಿದ್ದೇನೆ. ತಂತ್ವಾಗತಾಹಂ ಶರಣಂ ಶರಣ್ಯಂ, ಶರಣಾಗತಳಾಗಿದ್ದೇನೆ. ಯಾಕೆಂದ್ರೆ
ಸ್ವಭೃತ್ಯ ಸಂಸಾರ ತರೋ ಕುಠಾರಂ. ನಿನ್ನ ಭಕ್ತರೇನಿದ್ದಾರೆ ಇವರು ಈ ಸಂಸಾರ ಅನ್ನುವಂಥ ಗಹನವಾದ ಅರಣ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಬರೇ ಕಗ್ಗತ್ತಲು ಮಾತ್ರ ಅಲ್ಲ, ಅವ್ರ ಕೈ ಕಾಲು ಎಲ್ಲ ಕಡೆನೂ ಆ ದಟ್ಟವಾದ ಆ ಕಾಡಿನ ಬಳ್ಳಿಗಳು ಅಲ್ಲಿ ಅವರನ್ನು ಹಿಡಿದಿಟ್ಬಿಟ್ಟಿವೆ. ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹಿಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಚಡಪಡಿಕೆ ಅವರಿಗಾಗಿದೆ. ಅದಕ್ಕಾಗಿ ಅದನ್ನು ಕುಠಾರಂ ಅಂತ ಹೇಳೋದಿಲ್ಲ, ಸಂಸಾರ ತರೋಹ ಕುಠಾರಂ. ಆ ಸಂಸಾರ ಅನ್ನುವ ವೃಕ್ಷಕ್ಕೆ ಈ ನೀನು ಕುಠಾರ ಇದ್ದಂತೆ, ನೀನೇ ಒಂದು ಕೊಡಲೆ. ಭಗವಂತ ಕೊಡಲಿಯನ್ನು ಹಿಡಿದ ರಾಮ ಮಾತ್ರ ಅಲ್ಲ, ಅವನೇ ಕೊಡಲೆ. ಅವನು ಸೇತುವನ್ನು ನಿರ್ಮಿಸಿದ ರಾಮ ಮಾತ್ರ ಅಲ್ಲ, ಅವನೇ ಸೇತು. ಯಾಕೆಂದ್ರೆ ಸಿಂಜ್ ಬಂಧನೆ, ಅದು ಛಾಂದೋಗ್ಯ ಉಪನಿಷತ್ನಲ್ಲಿದೆ. ಸಿತಮಸ್ಮಿನ್ ಜಗತ್ ಸರ್ವಂ ಸೇತುರಿತ್ಯ ವಿಧೀಯತೆ ಅಂತ ಹಿಂದೊಂದ್ಸರಿ ಅದನ್ನು ಹೇಳಿದ್ದೆ ನಾನು. ಎಲ್ಲವನ್ನೂ ಬಂಧಿಸಿಟ್ಟಂಥ, ಜಗತ್ತೆಲ್ಲವನ್ನೂ ಬಂಧಿಟ್ಟಂಥ ಸೇತು ಅದು. ಹಾಗವನು ಕೇವಲ ಪರಶುವನ್ನು ಕೈಯಲ್ಲಿ ಹಿಡಿದ ರಾಮ ಮಾತ್ರ ಅಲ್ಲ, ಅವನೇ ಪರಶು. ಸಂಸಾರ ಅನ್ನುವ ಬಳ್ಳಿಗೆ, ಸಂಸಾರ ಅನ್ನುವ ಗಹನವಾದ ಕಾಡಿಗೆ ಅವನೇ ಕೊಡಲಿ ಅಂತ ಇದ್ದಾನೆ. ಜಿಜ್ಞಾಸೆಯ ಪ್ರಕೃತೇ ಪೂರುಷಶ್ಚ. ನನಗೆ ಎರಡು ಸಂಗತಿಗಳು ತಿಳ್ಕೋಬೇಕಾಗಿದೆ ಅಂತ ಹೇಳೋಳು ತಾಯಿ. ಅದೇನು ಎರಡು ಸಂಗತಿಗಳು ಅಂದ್ರೆ, ಪ್ರಕೃತಿ ಮತ್ತು ಪುರುಷ ಇಬ್ಬರನ್ನು ಕೂಡ ತಿಳ್ಕೋಬೇಕಾಗಿದೆ. ಪ್ರಕೃತಿ ಪುರುಷ ಇಬ್ಬರನ್ನೂ ತಿಳ್ಕೋಬೇಕಾಗಿದೆ. ಜಿಜ್ಞಾಸೆಯ ಪ್ರಕೃತೇ ಪೂರುಷಸ್ಯ ನಮಾಮಿ ಸದ್ಧರ್ಮವಿದಾಂ ವರಿಷ್ಠಂ. ಎಲ್ಲಾ ಧರ್ಮಗಳನ್ನು ತಿಳಿದವರಲ್ಲಿ ವರಿಷ್ಠ, ಶ್ರೇಷ್ಠ ನೀನು ಕಪಿಲ. ಅದಕ್ಕೆ ವರ್ಣನೆ ಮಾಡುವಂತಾಳು. ಪ್ರಕೃತಿ ಪುರುಷ ಇಬ್ಬರನ್ನೂ ತಿಳ್ಕೋಬೇಕಾಗಿತ್ತಂತ ಅವಳಿಗೂ ಕೂಡ. ಅಲ್ಲೇ ಭಾಗವತ ತಾತ್ಪರ್ಯದಲ್ಲಿ ನಾರಾಯಣೋ ಬ್ರಹ್ಮವಾಯು ವೀಂದ್ರಶೇಷೋ ಹರಸ್ತಥ ಕಾಮಶಕ್ರೋ ಗುರುರ್ದಕ್ಷ ಮನ್ಮಾದ್ಯ ಭಾಸ್ಕರಾದಯ ಸರ್ವಜೀವಾಶ್ಚ ಕ್ರಮಶಃ ಪುರುಷಾಖ್ಯಾಭಿಸಂಧಿತಾ ತತ್ಪತ್ನ್ಯೋ ಬಂಧಶಕ್ತಿಶ್ಚ ಸ್ತ್ರೀಯ ಸರ್ವಾಹ ತಥಾ ಜಡಂ ಕ್ರಮಾತ್ ಪ್ರಕೃತಿಯುಕ್ತಾ ತಜ್ಞಾನಾತ್ ವಿಪ್ರಮುಚ್ಯತೆ ಅಂತ ಭಾಗವತ ತಾತ್ಪರ್ಯ ಅಲ್ಲಿ ಬರೋದು. ಪ್ರಕೃತಿ ಪುರುಷ ಅಂದ್ರೆ ಯಾರು ಅಂದ್ರೆ, ಪುರುಷ ಶಬ್ದದಿಂದ ನಾವು ಯಾರ್ಯಾರನ್ನು ತಗೊಳ್ಬೇಕು? ಪುರುಷ ಎಂಬ ಶಬ್ದದಿಂದ ಎಲ್ಲ ಗಂಡಸರನ್ನು ತಗೊಳ್ರಿ. ನಾರಾಯಣನಿಂದ ಆರಂಭ ಮಾಡಿ, ನಾರಾಯಣ, ಚತುರ್ಮುಖ, ವಾಯು, ನಾರಾಯಣ, ಬ್ರಹ್ಮವಾಯು, ವೀಂದ್ರಶೇಷವು ಹರಸ್ತಥ. ವೀಂದ್ರ ಅಂದ್ರೆ ಗರುಡ, ಶೇಷ, ಹರ ಅಂದ್ರೆ ರುದ್ರ, ಕಾಮ, ಶಕ್ರ, ಗುರು, ದಕ್ಷ. ತಾರತಮ್ಯ ಗಮನಿಸಿ, ಹೇಗೆ ತಾರತಮ್ಯ ಇದೆ ಅಲ್ಲೇ ಇದೆ ಅದೆಲ್ಲ. ಗುರು ದಕ್ಷ, ಗುರು ಒಂದು ಬೃಹಸ್ಪತಿ, ಮನ್ವಾದ್ಯಾ, ಭಾಸ್ಕರಾದಯ, ಸೂರ್ಯ ಚಂದ್ರ ಮೊದಲಾದವರು. ಸರ್ವಜೀವಾಶ್ಚ ಕ್ರಮಶಃ ಪುರುಷಾಖ್ಯಾಪಿ ಸಂಹಿತಾ. ಎಲ್ಲ ಜೀವರಿಗೂ ಕೂಡ, ಎಲ್ಲ ಗಂಡಸರಿಗೂ ಕೂಡ ಪುರುಷ ಅಂತ ಕರೀತಾರೆ. ತತ್ಪತ್ನ್ಯ, ಇವರೆಲ್ಲರ ಪತ್ನಿಯರು. ನಾರಾಯಣನ ಪತ್ನಿ ಲಕ್ಷ್ಮಿ, ಬ್ರಹ್ಮವಾಯುಗಳ ಪತ್ನಿ ಭಾರತೀ ಸರಸ್ವತಿಯರು. ಹೀಗೆ ಎಲ್ಲಾ ಪತ್ನಿಯರು ಕೂಡ ತತ್ಪತ್ನಿಯೋ ಬಂಧಶಕ್ತಿಶ್ಚ. ಮತ್ತೆ ನಮ್ಮನ್ನೆಲ್ಲರನ್ನು ಹಿಡಿದಿಟ್ಟಿರುವಂತಹ ಈ ಜಡವಾದ ಪ್ರಕೃತಿ, ಬಂಧಶಕ್ತಿ. ಸ್ತ್ರೀಯ ಸರ್ವಾಹ ತಥಾ ಜಡಂ ಕ್ರಮಾತ್ ಪ್ರಕೃತಿಯುಕ್ತಾ. ಇದರಲ್ಲಿ ಕ್ರಮವಾಗಿ ಪ್ರಕೃತಿ ಅಂತ. ಮುಖ್ಯ ಪ್ರಕೃತಿ ಯಾರು ಅಂದ್ರೆ ಲಕ್ಷ್ಮೀದೇವಿಯ ಪ್ರಕೃತಿ. ವಸ್ತುತಃ ಪ್ರಕೃತಿ ಶಬ್ದದಿಂದ ಭಗವಂತನೂ ವಾಚ್ಯನೇ. ಅದು ಉಪನಿಷತ್ ಭಾಷೆದಲ್ಲೆಲ್ಲ ಪ್ರಕೃಷ್ಟ ಕರ್ಣ ರೂಪತ್ವಾತ್. ಲಕ್ಷ್ಮೀದೇವಿ ಪ್ರಕೃತಿ, ಅವಳಲ್ಲಿ ಸ್ತ್ರೀ ರೂಪದಿಂದ ಇದ್ದವನು ಇವನೇ ಪ್ರಕೃತಿ. ಮುಖ್ಯವಾಗಿ ಪ್ರಕೃತಿ ಅಂದ್ರೆ ಕೆಲಸ, ನಮ್ಗೆ ಗೊತ್ತಿದೆ. ಪ್ರಕೃತಿ ಅಂದ್ರೆ ಚೆನ್ನಾಗಿ ಕೆಲಸ ಮಾಡೋದು, ಉತ್ತಮವಾದ ಪ್ರಯತ್ನ, ಉತ್ತಮವಾದ ಸೃಷ್ಟಿಯನ್ನು ಇವನು ಮಾಡುವನಾದ್ರಿಂದ ಅವನು ಪ್ರಕೃತಿ ಅಂತಾರೆ. ಆದರೆ ಕ್ರಮವಾಗಿ ಲಕ್ಷ್ಮೀದೇವಿ, ಸರಸ್ವತಿ, ಭಾರತಿ, ಸೌಪರ್ಣಿ, ವಾರುಣಿ, ಪಾರ್ವತಿ, ಶಚಿ ಮೊದಲಾದವರು ಇವೆಲ್ಲರೂ ಕೂಡ ಪ್ರಕೃತಿಗಳು. ತಜ್ಞಾನ ವಿಪ್ರಮುಚ್ಯತೆ, ಇವರೆಲ್ಲರ ಜ್ಞಾನದಿಂದ ಮುಕ್ತಿ ಅಂತ ಅಲ್ಲಿದೆ. ಅದಕ್ಕಾಗಿ ಅವಳಿಗೆ ಪ್ರಕೃತಿ ಮತ್ತು ಪುರುಷರ ಬಗ್ಗೆ ನನಗೆ ಹೇಳು ಅಂತ ಕೇಳ್ಕೊಂಡಿದ್ಲು ಅವಳು. ಅದರಿಂದ ಜೀವತತ್ವದ ಮೇಲೆ ಕೂಡ ಬೆಳಕು ಚೆಲ್ಲಬೇಕಾಗಿದೆ. ಜೀವತತ್ವವನ್ನು ಒಂದನ್ನೇ ಹೇಳಬೇಕಾದ ಉದ್ದೇಶ ಏನಿಲ್ಲ. ಆದರೆ ಜೀವತತ್ವ ಪರಮಾತ್ಮನ ತತ್ವದಂತೆ ಇರೋದು ತತ್ವ ಇದೆ. ಅವನ ಪ್ರತಿಬಿಂಬ ಇದೆ. ಅವನ ಬಿಂಬ ಇದು ಪ್ರತಿಬಿಂಬ ಆದ್ರೆ ಇದನ್ನು ಕೂಡ ಹೇಳಬೇಕಾಗಿದೆ. ವಸ್ತುತಃ ಜೀವ ಅನ್ನೋದು ಕ್ಷುಲ್ಲಕವಾದ ತತ್ವ ಇದೆ. ಹಾಗೆ ನೋಡಿದ್ರೆ ಅದ್ರೊಳಗೆ ಕೆಳಗೆ ಬಂದಂತೆ ನಮ್ಮವರೆಗೆ ಬಂದಾಗ ತುಂಬಾ ಕ್ಷುದ್ರವಾದ ತತ್ವ ಇದು. ಏನ್ ಮಹಾಮಹಿಮೆ ಇದಕ್ಕೇನಿಲ್ಲ. ಇದನ್ನು ಕುರಿತಾದ ಪುರಾಣ ಬರೀಬೇಕಾದ ಅಗತ್ಯ ಏನಿಲ್ಲ. ಆದರೆ ಇದು ಭಗವಂತನ ಪ್ರತಿಬಿಂಬ ಆದ್ರಿಂದ ಪ್ರತಿಬಿಂಬ ಅಂತ ವರ್ಣನೆ ಮಾಡೋದು, ಇದನ್ನು ಅಸ್ವತಂತ್ರ ಅಂತ ವರ್ಣನೆ ಮಾಡೋದು, ಅಲ್ಲಿ ಬೆಳಕು ಚೆಲ್ಲೋದು. ಏನೋ ಇದ್ರ ಮಹಿಮೆಯನ್ನ ಇದೇನೇನು ದಿವಸ ಒಂದು ಹುಟ್ಟಿ ಬಂದ ಮೇಲೆ ಏನೇನು ಮಹಾ ಕಾರ್ಯಗಳನ್ನು ಮಾಡಿದೆ ಅಂತ ಈ ಜೀವದ ವರ್ಣನೆ ಮಾಡುವ ಅಗತ್ಯ ಏನಿಲ್ಲ. ಇದು ಅಸ್ವತಂತ್ರ,
ಇದು ಜಡ, ಇದು ಅಜ್ಞಾನಿ, ಇದು ದುರ್ಬಲ, ಆದ್ರೆ ಭಗವಂತನ ಪ್ರತಿಬಿಂಬ, ಆದರೆ ಸುಖ ಸ್ವರೂಪ ಅಂತೆಲ್ಲ ಇದನ್ನು ವರ್ಣನೆ ಮಾಡುವ ಉದ್ದೇಶ ಇದೆ ಶಾಸ್ತ್ರಕ್ಕೆ. ಮತ್ತೆ ಆದ್ರಿಂದಲೇ ಅದು ತುಂಬಾ ಅದ್ಭುತವಾದದ್ದೇ ಅದು. ಆದ್ರಿಂದಲೇ ಈ ಜೀವದ ಬಗ್ಗೆ ವರ್ಣನೆ ಮಾಡುವುದೆಂದು ವ್ಯರ್ಥ ಅಲ್ಲ. ಪರಮಾತ್ಮ ಬಿಂಬ ಅವನಂತೂ ಅದ್ಭುತನೇ, ಆಶ್ಚರ್ಯನೇ. ಜೀವನೂ ಕೂಡ ಅದ್ಭುತವೇ, ಆಶ್ಚರ್ಯವೇ. ಅದನ್ನೇ ಆಶ್ಚರ್ಯವತ್ ಪಶ್ಯತಿ ಕಚ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಂ ಅನ್ಯ ಶೃಣೋತಿ ಶ್ರುತ್ವಾಪೇನಂ ವೇದ ನಚೈವ ಕಶ್ಚಿತ್ ಅಂತ ಭಗವದ್ಗೀತಾ ಹೇಳಿದೆ. ಅಲ್ಲಿ ಏನಂ ಅಂತಿದೆ ಇಷ್ಟೇ ಶಬ್ದ. ಇವನನ್ನು ಆಶ್ಚರ್ಯ ಅಂತ ಎಲ್ಲರೂ ವಿದ್ವಾಂಸರು ತಿಳ್ಕೋತಾರೆ. ಇನ್ನು ಕೆಲವರು ಅದನ್ನು ಕೇಳ್ತಾರೆ. ಒಬ್ಬ ವಿದ್ವಾಂಸ ಹಾಗೆ ಹೇಳ್ತಾನೆ, ಇನ್ನು ಉಳಿದವ್ರನ್ನ ಆ ಥರ ಕೇಳ್ತಾರೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ, ಮೊದಲೊಬ್ರು ಹಾಗೆ ನೋಡ್ತಾರೆ, ಅವನನ್ನು ನೋಡ್ತಾರೆ, ಅವನನ್ನಂತ ಅಷ್ಟೇ ತಿಳ್ಕೊಳ್ಳೋಣ. ಆಶ್ಚರ್ಯವದ್ ವದತಿ, ಒಬ್ಬ ನೋಡ್ತಾನೆ, ಒಬ್ಬ ಹೇಳ್ತಾನೆ. ಆಶ್ಚರ್ಯವಚ್ಚೇನ ಮನ್ನ ಶೃಣೋತೆ, ಇನ್ನೊಬ್ಬ ಅದನ್ನು ಕೇಳ್ತಾನೆ. ಶ್ರುತ್ವಾಪೇನಂ ವೇದನಚೈವ ಕಶ್ಚಿತ್. ಈ ಆಶ್ಚರ್ಯವನ್ನ ಕೇಳಿದ್ರೂ ಕೂಡ ಪೂರ್ಣವಾಗಿ ಯಾರಿಗೂ ತಿಳಿಯೋದಿಲ್ಲ ಅಂತ ಭಗವದ್ಗೀತಾ ಶ್ಲೋಕ ಹೇಳ್ತದೆ. ಅದು ಏನಮ್ಮಂತಿದೆಯಲ್ಲ, ಏನಮ್ಮಂದ್ರೆ ಯಾರನ್ನು ತಿಳ್ಕೋಬೇಕು? ಆ ಭಗವದ್ಗೀತಾದ 2ನೇ ಅಧ್ಯಾಯದಲ್ಲಿರುವ ಶ್ಲೋಕಗಳೆಲ್ಲ ಆ ಥರನೇ ಅದ. ಒಂದ್ಸರಿ ಯಾವಾಗ ಇದ್ದಕ್ಕಿದ್ದಂತೆ ಜೀವಾತ್ಮನನ್ನು ಹೇಳುವಂತೆ ಕಾಣ್ತದೆ, ಒಮ್ಮೆ ಪರಮಾತ್ಮನ ಹೇಳುವಂತೆ ಕಾಣ್ತದೆ. ಆದ್ರಿಂದ ಇದು ಜೀವಾತ್ಮ ಮತ್ತು ಪರಮಾತ್ಮರ ಅಭೇದವನ್ನೇ ಹೇಳ್ತಿದೆಯೋ ಅಂತ ಅನಿಸಿಬಿಡ್ತದೆ. ಹೀಗೆಲ್ಲ ಗೊಂದಲ ಇದೆ ಆ ಭಗವದ್ಗೀತಾದಲ್ಲಿ. ವಸ್ತುತಃ ಅದು ಪರಮಾತ್ಮನನ್ನು ಹೇಳ್ತದೆ, ಜೀವಾತ್ಮನನ್ನು ಹೇಳ್ತದೆ. ಪರಮಾತ್ಮನ ಪ್ರತಿಬಿಂಬನಾದ್ರಿಂದ ಜೀವಾತ್ಮನನ್ನು ಹೇಳ್ತಿರ್ತದೆ. ಅದು ಅಲ್ಲಿ ಯಾವ ವಿಶೇಷಣ ಪರಮಾತ್ಮನಿಗೆ ಸಲ್ಲುತ್ತದೆ, ಯಾವ ವಿಶೇಷಣ ಜೀವಾತ್ಮನಿಗೆ ಸಲ್ಲುತ್ತದೆ ಅಂತ ನಾವೇ ತಿಳ್ಕೋಬೇಕು. ಮತ್ತೆ ಈ ನಿರ್ದಿಷ್ಟವಾಗಿ ಆಶ್ಚರ್ಯವತ್ತು ಅಂತ ಶ್ಲೋಕ ಇದೆಯಲ್ಲ, ಈ ಶ್ಲೋಕಕ್ಕೆ ರಾಘವೇಂದ್ರ ಸ್ವಾಮಿಗಳು 2 ಅರ್ಥನೂ ಮಾಡಿದ್ದಾರೆ. ನಮ್ಮ ಬಿಂಬನಾದಂತಹ ಪರಮಾತ್ಮನೂ ಆಶ್ಚರ್ಯ, ಅವನಂತೂ ಆಶ್ಚರ್ಯನೇ, ಅವನೂ ಆಶ್ಚರ್ಯ ಅಲ್ಲ, ಅವನೇ ಆಶ್ಚರ್ಯ. ಹಾಗೆ ಪ್ರತಿಬಿಂಬರಾದಂಥ ನಾವು ಆಶ್ಚರ್ಯ. ಇದೇನು ಈ ಜೀವ, ನಾವು ಇದು ತುಂಬಾ ಅದ್ಭುತವಾದ ವ್ಯಾಖ್ಯಾನ ಅದು. ಅಲ್ಲಿ ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ, ನನಗಿದು ಬೇಕಾಗಿಲ್ಲ, ಸೋತ್ರೆ ಏನು ಗತಿ ಅಂತೆಲ್ಲ ಚಿಂತೆ ಮಾಡ್ತಿದ್ದಾನೆ. ಅರ್ಜುನ ನಮ್ಮೆಲ್ಲರನ್ನು ಸಂಕೇತಿಸ್ತಾನೆ. ನಮ್ಗೆ ಯಾವುದ್ಯಾವುದೋ ಕೆಲಸದಲ್ಲಿ ಹಿಂಜರಿಕೆ, ದೌರ್ಬಲ್ಯ, ಇನ್ನೂ ಶಂಕೆ ಮಾಡ್ತೀವೋ ಇಲ್ವೋ, ನಮ್ಮ ಗತಿ ಏನು? ಎದುರುಗಡೆ ಇರೋದಲ್ಲಿ ಭೀಷ್ಮ ದ್ರೋಣಾದಿಗಳು, ದುರ್ಯೋಧನ ದುಶ್ಯಾಸನಾದಿಗಳು, ನಮ್ಮ ಸುತ್ತಮುತ್ತಲು ಇರುವವರು, ನಮ್ಮ ಒಳಗಿರುವವರು ಕಾಮಕ್ರೋಧ ಮೊದಲಾದ ಶತ್ರುಗಳು. ಇವರನ್ನು ನಾನು ಗೆಲ್ಲಬೇಕೇ ಬೇಡವೇ ಅಂತಲೇ ಸಂಶಯ ನಮಗೀಗ. ಕೊಲ್ಲಬೇಕೋ ಬೇಡವೋ, ಯುದ್ಧ ಮಾಡಬೇಕೋ ಬೇಡವೋ, ಇವರನ್ನು ಎದುರಿಸಿ ಹೀಗೆ ಇದ್ದು ಬಿಡೋಣ ಹೇಗೆ? ಮತ್ತೆ ಅವರನ್ನು ಎದುರಿಸುವ ಪ್ರಯತ್ನದಲ್ಲಿ ನಾವು ಸೋಲ್ತೀವೋ, ಅವರೇ ಗೆಲ್ತಾರೋ, ಏನಿದೆ? ಇಷ್ಟೆಲ್ಲ ಸಮಸ್ಯೆ. ಅರ್ಜುನನಿಗೆ ಭೀಷ್ಮ ದ್ರೋಣಾದಿಗಳನ್ನು ಎದುರಿಸುವಾಗ ಆದ ಗೊಂದಲ ಇದೆಯಲ್ಲ, ಅದು ನಾವು ನಮ್ಮ ಅಂತರಂಗದ ಶತ್ರುಗಳನ್ನು ಎದುರಿಸುವ ವಿಷಯದಲ್ಲಿ ಮಾಡಿಕೊಂಡಂಥ ಗೊಂದಲವನ್ನು ಸಂಕೇತಿಸ್ತದೆ. ಆವಾಗ ಕೃಷ್ಣ ಹೇಳೋ ಮಾತದು, ಪರಮಾತ್ಮ ಅದ್ಭುತನೇ, ನೀನೇನು ಕಡಿಮೆ ಅದ್ಭುತ ಅಂತ ತಿಳ್ಕೋಬೇಡ, ನೀನೂ ಅದ್ಭುತನೇ. ಅವನಷ್ಟು ಅದ್ಭುತ ಅಲ್ಲದೆ ಇರಬಹುದು, ಆದರೂ ನೀನೂ ಅದ್ಭುತನೇ ಅಂತ ಅದನ್ನ ಆ ಶ್ಲೋಕ ತಿಳಿಸ್ತದೆ. ರಾಘವೇಂದ್ರ ಸ್ವಾಮಿಗಳು ಆ ಥರದಕ್ಕೆ 2 ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ಭಾಷ್ಯ ತಾತ್ಪರ್ಯಗಳಲ್ಲಿ ಇರಬಹುದು, ಆದರೆ ಭಾಷ್ಯ ತಾತ್ಪರ್ಯಗಳನ್ನು ಕಾಣಿಸಿದ್ರೆ ಒಳ್ಳೇದಾಯಿತು. ಆಚಾರ್ಯ ಹೇಳಿದ್ದನ್ನೇ ಇವರು ವಿಸ್ತರಿಸಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಬಹುದು. ಒಂದು ವೇಳೆ ಆಚಾರ್ಯರು ಹೇಳದೇ ಇದ್ದದನ್ನ ರಾಘವೇಂದ್ರ ಸ್ವಾಮಿಗಳು ಏನಾದರೂ ಹೇಳಿದರೆ, ಅವ್ರು ಸೂಚನೆ ಮಾಡಿದ್ದನ್ನು ಇವ್ರು ಹೇಳಿದ್ದಾರೆ ಅಂತ ತಿಳ್ಕೊಂಡ್ರೆ ಆಯ್ತು. ಇದು ವಿಷಯ ಪ್ರತಿಪಾದನೆ ಬಹಳ ಅದ್ಭುತವಾದದ್ದು. ಪರಮಾತ್ಮನನ್ನ ಧನ್ಯ ಆಶ್ಚರ್ಯ ಅಂತ ನಾವು ಹೇಳ್ತೇವೆ. ಅದಕ್ಕಿಂತ ದೊಡ್ಡ ಸಂಗತಿಯೇ ಇಲ್ಲ ಈ ಜಗತ್ತಿನಲ್ಲಿ. ಅತ್ಯದ್ಭುತವಾದ ಸಂಗತಿ ಅದು. ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ನಾನು ನಿನ್ನ ವಿಶ್ವರೂಪ ತೋರಿಸ್ತೇನೆ, ನನ್ನ ವ್ಯಕ್ತಿತ್ವ ನೋಡು. ಅದೃಷ್ಟಪೂರ್ವಾಣಿ, ನೀನು ಅಪರೋಕ್ಷ ಜ್ಞಾನಿ, ಆದರೆ ನಿನಗೆ ಹಿಂದೆ ಕಂಡಿಲ್ಲದ ಕೇಳಿಲ್ಲದ ವಿಷಯಗಳು ಇಲ್ಲಿ ತೋರಿಸ್ತೇನೆ. ಪಶ್ಯ ಆಶ್ಚರ್ಯಾಣಿ ಭಾರತ. ಹೀಗೆ ಇದು ಭಗವಂತ ಅಂದ್ರೆ ಹೀಗಿದ್ದಾನ, ಹೀಗೆಲ್ಲ ಇರ್ಲಿಕ್ಕೆ ಸಾಧ್ಯವ ಅಂತ ಅಪರೋಕ್ಷ ಜ್ಞಾನಿಗೆ ಅನ್ನಿಸ್ತದೆ. ಇನ್ನು ಪರೋಕ್ಷ ಜ್ಞಾನಿಗಳಾದವರಿಗೆ ಈಗ ಅಪರೋಕ್ಷ ಜ್ಞಾನವನ್ನು, ಈಗ ಸದ್ಯ ಅಪರೋಕ್ಷ ಜ್ಞಾನ ಪಡ್ಕೊಂಡವನಿಗೆ ಅದು ಎಷ್ಟು ಅದ್ಭುತ ಅಂತ ಅನ್ಸಿದ್ದಿರ್ಬೇಕು. ಭಗವಂತನ ಅಪರೋಕ್ಷ ಜ್ಞಾನವನ್ನು ಯಾವತ್ತೋ ಪಡ್ಕೊಂಡ್ಬಿಟ್ಟಿದ್ದಾನೆ ಅರ್ಜುನ, ಅಂಥವನಿಗೆ ಅದು ರೂಪ ಹಾಕಿ ಕಂಡಿತ್ತು. ಪಶ್ಯ ಆಶ್ಚರ್ಯಾಣಿ ಭಾರತ ಅಂತ ಅಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ಅವನಂತೂ ಆಶ್ಚರ್ಯನೇ, ಜೀವನೂ ಕೂಡ ಒಂದು ದೊಡ್ಡ ಆಶ್ಚರ್ಯವೇ. ಆದ್ರಿಂದ ಅವನ ಬಗ್ಗೆನೂ ಕೂಡ ಬೆಳಕು ಚೆಲ್ಲಬೇಕಾಗಿದೆ ಇಲ್ಲಿ ಭಾಗವತದಲ್ಲಿ. ಅವನು ಪ್ರತಿಬಿಂಬನೇ, ಭಗವಂತನ ಪ್ರತಿಬಿಂಬ. ಆದ್ರಿಂದ ಬಿಂಬದಷ್ಟು ಸುಂದರ ಅಲ್ಲದೆ ಹೋದ್ರು ಇದು ಪ್ರತಿಬಿಂಬವೂ ಸುಂದರವೇ ಆಗಿದೆ. ಬಿಂಬದಷ್ಟು ಸುಖ ಸ್ವರೂಪ ಅಲ್ಲದೆ ಹೋದ್ರು
ಇದೂ ಸುಖ ಸ್ವರೂಪವೇ ಆಗಿದೆ, ಮತ್ತೆ ಜ್ಞಾನ ಸ್ವರೂಪ ಆಗಿದೆ, ಮತ್ತೆ ಅದ್ಭುತವಾದ ಶಕ್ತಿ ಉಳ್ಳದ್ದಾಗಿದೆ. ಆಧುನಿಕ ಮನಃಶಾಸ್ತ್ರ, ಮನೋವಿಶ್ಲೇಷಣಾ ಶಾಸ್ತ್ರ ಅದನ್ನು ಹೇಳ್ತದೆ. ನಮಗೆ ಎಷ್ಟು ಶಕ್ತಿ ಇದೆಯಲ್ಲ ಅಷ್ಟು ಶಕ್ತಿಯನ್ನು ನಾವೀಗಿನ್ನೂ ನಾವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಮರ್ಥರಾಗಿಲ್ಲ ಅಂತ. ನಮ್ಮ ಬ್ರೈನ್ನಲ್ಲೇ ಎಷ್ಟೆಷ್ಟು ಸೆಲ್ಗಳಿವೆ, ಅದರ ಎಲ್ಲಾ ಕೆಪಾಸಿಟಿಯನ್ನು ನಾವೀಗ ಬಳಕೆ ಮಾಡ್ಕೋತಾ ಇಲ್ಲ ಈಗ. ಹಾಗಾದ್ರೆ ನಿನ್ನೆ ಒಬ್ರು ಕೇಳಿದ್ರು ಅದು ಉಪಯೋಗ ಮಾಡ್ಕೊಳ್ಳೋದಿಲ್ಲ ಯಾವಾಗ ಅಂತ. ಇದೊಂದು ಪ್ರೊಸೆಸ್ ಅಷ್ಟೇ ಇದೆ. ನಾವು ಯಾವುದು ಇದಕ್ಕಿನ್ನೊಂದು ಮನಃಶಾಸ್ತ್ರದ ಪುಸ್ತಕ ಕೈಗೆತ್ಕೊಂಡು ನಮ್ಗೆಷ್ಟು ಶಕ್ತಿ ಇದೆಯೋ ಅಷ್ಟನ್ನೆಲ್ಲ ನಾವು ಉಪಯೋಗ ಮಾಡ್ಕೋತಾ ಇಲ್ಲ. ಮಾಡ್ಕೊಂಡ್ಬಿಟ್ರೆ ಏನೆಲ್ಲ ಸಾಧಿಸಬಹುದು ಅಂತ ಕಥೆ ಕೇಳಿ ಓವರ್ ನೈಟ್ ಇದ್ದಕ್ಕಿದ್ದಂತೆ ಏನೋ ಮಹಾ ಸಾಧನೆ ಆಗಿಬಿಡೋದಿಲ್ಲ. ಜಾಗತಿಕವಾಗಿ ಲೌಕಿಕವಾಗಿ ಏನೇನೋ ಸಾಧನೆ ಆಗಿಬಿಡ್ಬೋದು. ಯಾವುದೋ ಲೌಕಿಕ ಕ್ಷೇತ್ರದಲ್ಲಿ, ಯಾವುದೋ ಒಂದು ವಿಜ್ಞಾನದ ಶಾಖೆಯಲ್ಲಿ, ಕಲೆಯ ಶಾಖೆಯಲ್ಲಿ ಅದ್ಭುತವಾದ ಸಾಧನೆ ಮಾಡಿಬಿಡ್ಬೋದು. ಒಂದು ಜೀವಮಾನದಲ್ಲೇನೆ ಅದ್ಭುತ ವೈದ್ಯ ಆಗ್ಬೋದು, ಅದ್ಭುತ ತಂತ್ರಜ್ಞಾನಿ ಆಗ್ಬೋದು, ಅದ್ಭುತ ಸಂಗೀತಗಾರ ಆಗ್ಬೋದು, ಏನೂ ಆಗ್ಬೋದು. ಆದರೆ ಅನೇಕ ಜನ್ಮಗಳ ಪ್ರಯತ್ನದ ನಂತರವೂ ಕೂಡ, ದೀರ್ಘವಾದ ಪ್ರಯತ್ನ ಮಾಡಿದರೂ ಕೂಡ ಆತ್ಮಜ್ಞಾನಿ ಆಗುವುದು ಇನ್ನೂ ದೂರ ಉಳಿದಿರ್ತದೆ. ಆಗೋದಿಲ್ಲ ಅಂತಲ್ಲ, ಇನ್ನೂ ದೂರ ಉಳಿದಿರ್ತದೆ. ಅಷ್ಟು ಶಕ್ತಿ ಇದೆ ಅದಕ್ಕೆ. ನಮಗಿರುವ ಶಕ್ತಿಯನ್ನೆಲ್ಲ ನಾವು ಪೂರ ಪಡೆಯುವುದು ಯಾವಾಗ ಅಂದ್ರೆ, ಮೊದಲನೇದಾಗಿ ಪರೋಕ್ಷ ಜ್ಞಾನ, ನಮ್ದು ನಾವು ತಿಳಿಯಬೇಕಾದನ್ನೆಲ್ಲ ತಿಳಿದಾಗ ಪರೋಕ್ಷ ಜ್ಞಾನ ಆದಾಗ. ಆಮೇಲೆ ಮಾನಸಾಪರೋಕ್ಷ ಜ್ಞಾನ ಅದರ ಮುಂದೆ. ಆ ಮಾನಸಾಪರೋಕ್ಷ ಜ್ಞಾನ ಆದಮೇಲೆ ಮುಂದೆ ಮಾನಸಾಪರೋಕ್ಷವನ್ನು ಇನ್ನು ಕೈ ಬಿಡೋಣ ಅಂತ ಆಲೋಚನೆ ಮಾಡಿ ಋತು ಮಹಾರಾಜ ಕೈ ಬಿಟ್ಟ ಅಂತ 4ನೇ ಸ್ಕಂದದಲ್ಲಿ ಬರ್ತದೆ. ಮಾನಸಾಪರೋಕ್ಷವನ್ನು ತ್ಯಜಿಸಿ ಸ್ವರೂಪಾಪರೋಕ್ಷವನ್ನು ಪಡೆದಾಗ ನಮ್ಮ ಇಡೀ ಕೆಪಾಸಿಟಿಯನ್ನೆಲ್ಲ ನಾವು ವ್ಯಕ್ತ ಮಾಡಿಕೊಂಡಂತೆ. ಅಲ್ಲಿ ಮನಸ್ಸಿಗೆ ಅಷ್ಟು ಕೆಪಾಸಿಟಿ ಇದೆ ಅಂತ ಹೇಳ್ತಿರ್ತಾರಲ್ಲ, ಮನಸ್ಸಿಗೆ ಅಷ್ಟು ಕೆಪಾಸಿಟಿ ಇದೆ ಅಂತ ಹೇಳಿದಾಗ, ಒಂದು ನಮ್ಮ ದೇಹಕ್ಕೆ ತುಂಬಾ ಕೆಪಾಸಿಟಿ ಇದೆ, ಇದಕ್ಕೇನು ಕಡಿಮೆ ಕೆಪಾಸಿಟಿ ಇಲ್ಲ. ಇಲ್ಲಿರೋದು 3 ಒಟ್ಟು ನಮ್ಮಲ್ಲಿ: ಒಂದು ದೇಹ, ಒಂದು ಮನಸ್ಸು, ಒಂದು ಆತ್ಮ. ದೇಹ ಅವಾಗವಾಗ 60-70 ವರ್ಷಕ್ಕೊಮ್ಮೆ ಹುಟ್ಟುತ್ತದೆ, ಸಾಯ್ತದೆ. ಇದಕ್ಕೂ ಬೇಕಾಷ್ಟು ಕೆಪಾಸಿಟಿ ಇದೆ. ವಸ್ತುತಃ ನಮ್ಮ ದೇಹಕ್ಕೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟನ್ನು ನಾವು ಪೂರಾ ದುಡಿಸ್ಕೊಂಡಿಲ್ಲ. ನಾವು ಐಷಾರಾಮ ಜೀವನನೇ ನಡೆಸ್ತಾ ಇದ್ದೇವೆ. ಮತ್ತೆ ಮನಸ್ಸಿಗೆ ಎಷ್ಟು ಕೆಪಾಸಿಟಿ ಇದೆ? ಮನಸ್ಸು ಅನಾದಿ ಕಾಲದಿಂದ ನಮ್ಮ ಜೊತೆಗಿದೆ. ಅದು ಮುಕ್ತಿಗೆ ಹೋಗೋದು ಹೊರಗಿರ್ತದೆ, ಮುಕ್ತಿಗೆ ಹೋದ್ಮೇಲೆ ಅದು ಇರೋದಿಲ್ಲ. ಆ ಮನಸ್ಸಿಗೆ ಎಷ್ಟು ಕೆಪಾಸಿಟಿ ಇದೆ ಅದನ್ನು ನಾವು ಪೂರ್ಣ ಬಳಕೆ ಮಾಡ್ಕೊಂಡಿಲ್ಲ. ಮನಸ್ಸಿಗಿನ ಪೂರ್ಣ ಶಕ್ತಿಯನ್ನು ನಾವು ಬಳಕೆ ಮಾಡ್ಕೊಳ್ಳೋದು ಯಾವಾಗ? ನನ್ನ ದೃಷ್ಟಿಯಲ್ಲಿ ಅಂದ್ರೆ ಮಾನಸಾಪರೋಕ್ಷ ಬಂದಾಗ. ಈಗ ಜಡವಾದ ಪರೋಕ್ಷ ಜ್ಞಾನ, ವೃತ್ತಿಜ್ಞಾನ ಅಂತಾರೆ ಅದನ್ನು. ಮಾನಸಾಪರೋಕ್ಷ ಅದನ್ನೂ ವೃತ್ತಿಜ್ಞಾನವೇ, ಭಗವಂತನ ಅಪರೋಕ್ಷ ಜ್ಞಾನವೇ, ಆದ್ರೆ ಮನಸ್ಸಿನಿಂದ ಕಂಡದ್ದು. ಅದು ಆ ಮನಸ್ಸಿನ ಸಾಮರ್ಥ್ಯದ ಪೂರ್ಣ ಬಳಕೆ. ಅಷ್ಟಾದ್ರೂ ಕೂಡ ಮನಸ್ಸೇ ಮೂಲಭೂತವಾಗಿ ಜಡವಾದ್ದರಿಂದ ಮತ್ತದು ಒಂದು ದಿವಸ ಸತ್ತು ಹೋಗಬೇಕಾದ್ದು, ನಾಶ ಆಗಬೇಕಾದ್ದು. ಆದ್ರಿಂದ ಆ ಮನಸ್ಸಿನಿಂದ ಬಂದ ಅಪರೋಕ್ಷ ಜ್ಞಾನ ನಮಗದೊಂದು ಸ್ಟೆಪ್ ಮಾತ್ರ, ಅದೊಂದು ಸ್ಪ್ರಿಂಗ್ ಬೋರ್ಡ್ ಮಾತ್ರ ಅದು. ಆದ್ರಿಂದ ಸ್ವರೂಪಾಪರೋಕ್ಷ ಪಡಿಬೇಕಾಗಿದೆ. ಸ್ವರೂಪಾಪರೋಕ್ಷತ ಸಮ್ಯಕ್ ರತಿರ್ ವಿಷ್ಣು ಕಥಾಸುಚ. ಸ್ವರೂಪಾಪರೋಕ್ಷನೂ ಬರಬೇಕು. ಬಂದ ಮೇಲೆ ಆವಾಗ ವಿಷ್ಣು ಕಥಾಸು ರತಿ ಸಮ್ಯಕ್. ಇನ್ನು ಓದಬೇಕು, ಚೆನ್ನಾಗಿ ಶ್ರವಣ ಮಾಡಬೇಕು ಅಂತ ನಿಜವಾದ ಆಸಕ್ತಿ ಬರೋದು ಸ್ವರೂಪಾಪರೋಕ್ಷದ ನಂತರ ಅಂತಾರೆ. ನನಗೆ ಅದನ್ನೆಲ್ಲ ಕೇಳಿದಾಗ ತುಂಬಾ ಆಶ್ಚರ್ಯ ಅಂತ ಅನಿಸ್ತಿರ್ತದೆ. ನಮಗೀಗ ಭಾರಿ ಆಸಕ್ತಿ ಇದೆ ಶ್ರವಣ ಮಾಡೋದ್ರಲ್ಲಿ, ಪ್ರವಚನ ಮಾಡೋದ್ರಲ್ಲಿ ಅಂತೆಲ್ಲ ನಾವೇ ಹೇಳ್ಕೊಳ್ತಿರ್ತೀವಿ. ವಾಸ್ತವಿಕವಾಗಿ ಸ್ವರೂಪಾಪರೋಕ್ಷತಃ ಸಮ್ಯಕ್ ರತಿ ವಿಷ್ಣು ಕಥಾಸು. ವಾಸ್ತವಿಕವಾಗಿ ತುಂಬಾ ರೂಢ ಮೂಲವಾದ ಆಸಕ್ತಿ ಬರುವುದು ಆವಾಗ ಸ್ವರೂಪಾಪರೋಕ್ಷ ಬಂದ್ಮೇಲೆ. ಆದ್ರಿಂದ ಮನಸ್ಸಿನ ಸಾಮರ್ಥ್ಯದ ಪೂರ್ಣ ಬಳಕೆ ಆಗುವುದು ಮಾನಸಾಪರೋಕ್ಷ ಬಂದಾಗ ಅಂತ ನನಗನ್ಸೋದು. ಪ್ರಾಯ ಮನಸ್ಸಿನ ಸಾಮರ್ಥ್ಯದ ಪೂರ್ಣ ಸದ್ಬಳಕೆ, ಪೂರ್ಣ ಬಳಕೆ ಸಂಗೀತಗಾರ ಆದಾಗ, ತಂತ್ರಜ್ಞಾನಿ ಆದಾಗ, ವಿಜ್ಞಾನಿ ಆದಾಗ ಅದು ಪೂರ್ಣ ಆಗ್ತದೋ ಇಲ್ಲೋ ನನಗೆ ಆಗ್ತದೆ ಅಂತ ನನಗೆ ಅನಿಸೋದಿಲ್ಲ. ಯಾರ್ಯಾರೋ ಕೆಲವರು ದೊಡ್ಡ ದೊಡ್ಡ ವಿಜ್ಞಾನಿಗಳು ಮೆದುಳುಗಳನ್ನೆಲ್ಲ ಅಭ್ಯಾಸ ಮಾಡಿದ್ದಾರೆ ಅಂತ ನಾನು ಅಲ್ಲಲ್ಲಿ ಓದಿದ್ದೇನೆ. ಆ ಮೆದುಳಿನಲ್ಲಿ ಏನಿತ್ತು? ವಾಸ್ತವಿಕವಾಗಿ ಮೆದುಳು ಮನಸ್ಸು ಅನ್ನೋದು ಮೆದುಳನ್ನು ಮೀರಿದ್ದದು. ಮೆದುಳು ಈ ಜನ್ಮದಲ್ಲಿ ನಮಗೆ ಈ ದೇಹದಲ್ಲಿ ಬಂದದ್ದು, ಮುಂದಿನ ಜನ್ಮಕ್ಕೆ ಇನ್ನೊಂದು ಮೆದುಳು. ಆದರೆ ಮನಸ್ಸು ಮಾತ್ರ ಅನಾದಿ ಕಾಲದಿಂದ ನಮ್ಮ ಜೊತೆಗಿದೆ, ಮುಕ್ತಿಯವರೆಗಿದ್ದು ಅದು ಹೊರಟೋಗ್ತದೆ. ಅದರಿಂದ ಮನಸ್ಸು ಬೇರೆ, ಮೆದುಳು ಬೇರೆ. ಮೆದುಳಿಗೆ ಹೆಚ್ಚು ಶಕ್ತಿ ಇದೆ, ಮನಸ್ಸಿಗೆ ಇನ್ನೂ ಹೆಚ್ಚು ಶಕ್ತಿ ಇದೆ, ಆತ್ಮನಿಗೆ ಮತ್ತೂ ಹೆಚ್ಚು ಶಕ್ತಿ ಇದೆ. ಇದನ್ನೆಲ್ಲ ಭಾಗವತ ತೋರಿಸಬೇಕಾಗಿದೆ. ಜೀವತತ್ವದ ಬಗ್ಗೆ ಕೂಡ ಬೆಳಕು ಚೆಲ್ಲಬೇಕಾಗಿದೆ. ಜೀವತತ್ವ ಅಂದ್ರೆ ಸಾಮಾನ್ಯ ಅಲ್ಲ ಅದು.
ಅದ್ಭುತವಾದ ಶಕ್ತಿ ಉಳ್ಳದ್ದು. ಅದರಲ್ಲಿ ಚತುರ್ಮುಖ ಬ್ರಹ್ಮನಂತ ಮಹಾಜೀವ ಏನಿದ್ದಾನೆ ಅವನಿಗೆ ಹೆಚ್ಚು ಶಕ್ತಿ ಇರ್ತದೆ. ಅವನ ಕುರಿತು ಕಥೆ ವರ್ಣನೆ ಮಾಡ್ತಾರೆ. ಕೆಳಗೆ ಬಂದಂತೆ ಶಕ್ತಿ ಕಡಿಮೆ ಆಗ್ತದೆ. ಆದ್ರೆ ಅವ್ರದ್ದು ಕಥೆಗಳನ್ನೆಲ್ಲ ಹೇಳಿದಾರಲ್ಲ. ಯಾಕೆಂದ್ರೆ ಚತುರ್ಮುಖ ಬ್ರಹ್ಮನ ನಂತರ ಬಂದವರು ಈ ಶುಕಾಚಾರ್ಯ. ಇವರಿಗೆ ಬ್ರಹ್ಮರಾತ ಅಂತ ಹೆಸರಿದೆ. ಅದೇನು ಬ್ರಹ್ಮರಾತ ಅಂದ್ರೆ ಮುಂದೆ ಅದನ್ನ ಬ್ರಹ್ಮರಾತ ಮತ್ತೆ ವಿಷ್ಣುರಾತ ಎಂಬ ಈ ಎರಡು ಶಬ್ದಗಳಿಂದ ಹೇಳ್ತಿರ್ತಾನೆ. ವಿಷ್ಣುರಾತ ಅಂದ್ರೆ ಶುಕಾಚಾರ್ಯ, ವಿಷ್ಣುರಾತ ಅಂದ್ರೆ ಪರೀಕ್ಷಿತ, ಬ್ರಹ್ಮರಾತ ಅಂದ್ರೆ ಶುಕಾಚಾರ್ಯ. ಯಾಕೆ ಅಂತಂದ್ರೆ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ, ವಿಷ್ಣುವು ಹೌದು. ಆ ಚತುರ್ಮುಖ ಬ್ರಹ್ಮ ಈ ಬಾಲಕನಾದಂತಹ ಶುಕಾಚಾರ್ಯನನ್ನ ಮುನಿಗಳಿಗೆ ಎಲ್ಲ ಕೊಟ್ಟ, ಇವನ ಮೂಲಕ ನೀವು ಅಧ್ಯಯನ ಮಾಡ್ರಿ ಅಂತ. ಆದ್ರಿಂದ ಅವರಿಗೆ ಬ್ರಹ್ಮರಾತ ಅಂತ ಹೆಸರು. ರಾತ ಅಂದ್ರೆ ದಾನೆ ಅಂತ ಧಾತು. ಅದು ಚತುರ್ಮುಖ ಬ್ರಹ್ಮನಿಂದ ಕೊಡಲ್ಪಟ್ಟವನು, ಜ್ಞಾನಕ್ಕಾಗಿ ಜ್ಞಾನೋಪದೇಶಕ್ಕಾಗಿ ಕೊಡಲ್ಪಟ್ಟವನು ಅಂತ ಅದಕ್ಕೆ ಅರ್ಥ. ಇವನು ವಿಷ್ಣುರಾತ ಅಂದ್ರೆ ಪರೀಕ್ಷಿತ ಗರ್ಭದಲ್ಲೇ ಸತ್ಯ ಹೋಗಿದ್ನಲ್ಲ, ವಿಷ್ಣು ಅವನನ್ನು ಹೊರಗೆ ತನ್ನಲ್ಲ, ವಿಷ್ಣುವಿನೇ ಇವನಿಗೆ ಪ್ರಾಣದಾನ ಮಾಡಿದ, ಅದಕ್ಕೆ ಇವನಿಗೆ ವಿಷ್ಣುರಾತ ಅಂತ ಹೆಸರು. ಅವನು ಬ್ರಹ್ಮರಾತ. ಏನಿದೆ ಭಾಗವತ ತಾತ್ಪರ್ಯದಲ್ಲಿ ಅಂದ್ರೆ ಸ ಉಪಮಂತ್ರಿತೋ ರಾಜ್ಞಾ ಕಥಾಯಾಮಿತಿ ಸತ್ಪತೇಃ ಬ್ರಹ್ಮರಾತೋ ಭೃಶಂ ಪ್ರೀತಃ ವಿಷ್ಣುರಾತೇನ ಸಂಸದಿ. ವಿಷ್ಣುರಾತ ಅಂದ್ರೆ ಪರೀಕ್ಷಿತ, ಅವನಿಂದ ಪ್ರಾರ್ಥಿತನಾದಂಥ ಈ ಬ್ರಹ್ಮರಾತ ಶುಕಾಚಾರ್ಯ ಅವನು ವರ್ಣಿಸ್ಲಿಕ್ಕೆ ತೊಡಗಿದ. ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಪದ್ಮಪುರಾಣದ ಒಂದು ಶ್ಲೋಕ ಇದೆ. ಬಾಲೋಪಿಸ ಗುರುತ್ವೇನ ಮುನಿಭ್ಯೋ ಬ್ರಹ್ಮಣಾಯತಃ ದತ್ತೋತೋ ಬ್ರಹ್ಮರಾತೇತಿ ನಾಮ ವೈಯಾಸಕೆ ರಘೂತ್. ವ್ಯಾಸರ ಮಗನಾದ ಶುಕಾಚಾರ್ಯರಿಗೆ ಬ್ರಹ್ಮರಾತ ಅಂತ ಹೆಸರು ಯಾಕೆ ಬಂತು ಅಂದ್ರೆ ಬ್ರಹ್ಮನಿಂದ ಇವರು ಕೊಡಲ್ಪಟ್ಟವರು. ಬಾಲಕರಾಗಿರಬಹುದು, ಆದರೆ ಜ್ಞಾನದ ದೃಷ್ಟಿಯಿಂದ ಬಹಳ ದೊಡ್ಡವರು. ಜೀವನವನ್ನು ಜೀವ ತತ್ವದ ಬಗ್ಗೆ ಬೆಳಕು ಚೆಲ್ಲುವುದು ಅಂದ್ರೆ ಚತುರ್ಮುಖ ಬ್ರಹ್ಮನ ಬಗ್ಗೆ ಬೆಳಕು ಚೆಲ್ಲೋದು, ಗರುಡ ಶೇಷ ರುದ್ರರ ಬಗ್ಗೆ ಬೆಳಕು ಚೆಲ್ಲೋದು, ಮತ್ತೆ ಶುಕಾಚಾರ್ಯನ ಬಗ್ಗೆ ಅವನ ಸಾಮರ್ಥ್ಯದ ಬಗ್ಗೆ ಬೆಳಕು ಚೆಲ್ಲೋದು, ಅವನ ವೈರಾಗ್ಯದ ಬಗ್ಗೆ ಬೆಳಕು ಚೆಲ್ಲೋದು, ಅದೆಲ್ಲ ಬೇಕಲ್ಲ. ವರ್ಣನೆ ಮಾಡಿದವನು ಎಂಥವನು, ಅಲ್ಲಿರುವಂತಹ ಪರಮ ತತ್ವ ಅದೆಷ್ಟು ದೊಡ್ಡದು. ಅದಷ್ಟೇ ಅಲ್ಲ, ನಾವು ಈ ಭಾಗವತವನ್ನು ಯಾರಿಂದ ಪಡೆದೇವೋ ಅಂತ ಶುಕಾಚಾರ್ಯ ಎಷ್ಟು ದೊಡ್ಡವನು, ಆ ಜೀವ ತತ್ವದ ಬಗ್ಗೆ ಇಲ್ಲೆಲ್ಲ ಬೆಳಕು ಚೆಲ್ಲಬೇಕಾಗಿದೆ. ತಾಂತ್ರಿಕೆ ಶೇಷರುದ್ರೌಚ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯ. ವೈದಿಕ ಶ್ರವಣೇ ವಿಪಹ, ವೇದದ ಶ್ರವಣ ಮಾಡಬೇಕಾದ್ರೆ ಅದ್ರ ಬೇಕಾದ ಆಸಕ್ತಿಯನ್ನು ನಮ್ಗೆ ಕೊಡುವವನು ಗರುಡ, ಯಾಕಂದ್ರೆ ವೇದಾಭಿಮಾನಿ. ತಾಂತ್ರಿಕೆ ಶೇಷರುದ್ರೌಚ ಅಂತ ತಂತ್ರಗ್ರಂಥಗಳು ಅಂದ್ರೆ ಪೌರುಷೇಯ ಗ್ರಂಥಗಳನ್ನ ನಾವು ಶ್ರವಣ ಮಾಡಬೇಕಾದ್ರೆ ನಮಗೆ ಆಸಕ್ತಿ ಬರುವುದು ಶೇಷ ಮತ್ತು ರುದ್ರರಿಂದ ಅಂತ ಐತರೇಯ ಉಪನಿಷತ್ ಭಾಷ್ಯ ಹೇಳ್ತದೆ. ಹೀಗೆ ಮೂಲ ರೂಪದಲ್ಲೂ ಕೂಡ ತಂತ್ರಗ್ರಂಥಗಳ ಅಧ್ಯಯನಕ್ಕೆ ಬೇಕಾದ ಶ್ರದ್ಧಾ ಕೊಡುವವನು ಈ ರುದ್ರ. ಅವನೇ ಈಗಿಲ್ಲಿ ಆ ತಂತ್ರಗ್ರಂಥದ ಒಂದು ಪ್ರಭೇದ ಇದು ಭಾಗವತ ಅಂದ್ರೆ. ಇದು ಪೌರುಷೇಯವಾದ ಗ್ರಂಥವೇ, ಇದನ್ನು ನಮಗೆ ಅವನೇ ಅಧ್ಯಯನ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಮತ್ತೆ ಈ ಗರುಡ ಶೇಷ ರುದ್ರರು ಏನು ಹೇಳ್ತಾರೆ, ಮನಸ್ಥೂಲಂತು ವಾಸವ, ಸ್ಥೂಲ ಮನಸ್ಸು ಇಂದ್ರ, ಮನಸ್ಸೂಕ್ಷ್ಮಂ ಜ್ಞಾನಯೋಗ್ಯಂ, ಒಳ ಮನಸ್ಸು ಇದೆಯಲ್ಲ ಅದು ಜ್ಞಾನಯೋಗ್ಯವಾದ ಎಲ್ಲಾ ಕೆಲಸಗಳನ್ನು ಮಾಡಿಸುವುದು ಒಳ ಮನಸ್ಸು. ರುದ್ರಸ್ತು ಮನನಾಖ್ಯಂಚ ಶೇಷೋ ವ್ಯಾಖ್ಯಾನ ಗೋಚರಂ ಗರುಡೋ ಧ್ಯಾನ ಗೋಚರಂ ಅಂತ ಉಪನಿಷತ್ ಭಾಷ್ಯ. ಅದರ ಜ್ಞಾನದ ಮೂರು ಕೆಲಸಗಳು, ಒಂದು ಧ್ಯಾನ, ಮತ್ತೊಂದು ಮನನ, ಇನ್ನೊಂದು ವ್ಯಾಖ್ಯಾನ. ರುದ್ರ ನಮ್ಮಿಂದ ಮನನ ಮಾಡಿಸ್ತಾನೆ ಮೂಲ ರೂಪದಲ್ಲೂ ಕೂಡ, ಇಲ್ಲೂ ಅವನು ಮನನ ಮಾಡಿಸ್ತಾನೆ ಇದ್ದಾನೆ. ಮತ್ತೆ ಗರುಡೋ ಧ್ಯಾನ ಗೋಚರಂ, ಗರುಡ ಧ್ಯಾನ ಮಾಡಿಸ್ತಾನೆ. ಹೀಗೆಲ್ಲ ಅವರ ಪಾತ್ರ ಇದೆ, ಆಯಾ ದೇವತೆಗಳ ಪಾತ್ರ. ಶೇಷೋ ವ್ಯಾಖ್ಯಾನ ಗೋಚರಂ, ಶೇಷನು ಮಾಡಿಸುವುದು ವ್ಯಾಖ್ಯಾನವನ್ನು. ಇದು ಆ ಶುಕಾಚಾರ್ಯನಿಗೆ ವಿಷ್ಣುರಾತ ಅಂತ ಹೆಸರು ಬಂದಂಥ ಒಂದು ವರ್ಣನ. ಬ್ರಹ್ಮರಾತ ಅಂತ ಹೆಸರು ಬಂದ ವರ್ಣನ ಅದು. ವಿಷ್ಣುರಾತ ಅಂದ್ರೆ ಪರೀಕ್ಷಿತ. ಆ ಶುಕಾಚಾರ್ಯ ಪಾಪ ಪರಿಹಾರಕ ಅವರು. ತಮ್ಮ ಅಖಿಲ ವೃಜಿನಘ್ನಂ ವ್ಯಾಸಸೂನು ನತೋಸ್ಮಿ, ಯಾರು ತನ್ನ ಬಳಿಗೆ ಬಂದಿದ್ದಾರೆ ಅವ್ರ ಪಾಪವನ್ನೆಲ್ಲ ಪರಿಹಾರ ಮಾಡುವಂಥ ದೊಡ್ಡ ದೇವತೆ, ದೊಡ್ಡ ತತ್ವ ಆ ಶುಕಾಚಾರ್ಯ.
ಅವ್ರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಆ ಶುಕಮುನಿ ದೇಹಾಭಿಮಾನ ಬಿಟ್ಟವರು ಈ ಜಗತ್ತಿನಿಂದ ಅವ್ರಿಗೇನೂ ಆಗಬೇಕಾಗಿಲ್ಲ. ಭಾಗವತವನ್ನು ಯಾಕೆ ಅಧ್ಯಯನ ಮಾಡಿದ್ರು, ಯಾಕೆ ಉಪದೇಶ ಪಡೆದ್ರು ಅನ್ನೋದಕ್ಕೆಲ್ಲ ನಾವೀಗ ನೋಡಿದ್ದೀವಿ. ಶೌನಕರು ಸೂತ್ರರನ್ನು ಕೇಳ್ತಾರಂತೆ, ಸಭೈ ನಿವೃತ್ತಿ ನಿರತಃ ಸರ್ವತ್ರ ಉಪೇಕ್ಷಕೋ ಮುನಿ, ಏನನ್ನೂ ಆಗಬೇಕಾಗಿಲ್ಲ, ಎಲ್ಲವನ್ನೂ ಕಡೆಗಣಿಸಿದವರು ಅವರು. ಕಸ್ಯವಾ ಬೃಹತಿ ಮೇತಾಂ ಆತ್ಮಾರಾಮ ಸಮಭ್ಯಸತ್, ಯಾಕೆ ಇದನ್ನ ಇಷ್ಟು ದೊಡ್ಡ ಭಾಗವತವನ್ನು ಅವ್ರು ಯಾಕೆ ಅಧ್ಯಯನ ಮಾಡಿದರು? 1ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದಲ್ಲಿ ಹೀಗೆಲ್ಲ ಬಂದಿದೆ. ಕಥಂ ಆಲಕ್ಷಿತ ಪೌರೈ ಸಂಪ್ರಾಕ್ತ ಕುರುಜಾಂಗಲಂ ಉನ್ಮತ್ತ ಮೂಕ ಜಡವದ್ ವಿಚರನ್ ಗಜಸಾಹ್ವಯೇ ಸದ್ ಗೋದೋಹನ ಮಾತ್ರಂ ಹಿ ಗೃಹೇಶು ಗೃಹಮೇಧಿನಾಂ ಅವೇಕ್ಷತೆ ಮಹಾಭಾಗ ತೀರ್ಥೀಕುರ್ವನ್ ತದಾಶ್ರಮಂ. ಹಸ್ತಿನಾವತಿಗೆ ಬಂದಾಗ ಜನ ಅವ್ರ ಜೊತೆ ಹೇಗೆ ವ್ಯವಹರಿಸಿದ್ರು? ಯಾಕಂದ್ರೆ ವಿಚಿತ್ರವಾಗಿದ್ರು ಇವರು. ಮತ್ತೆ ಅವಧೂತ ಅವರು ಮೂಲತಃ. ಯಾವುದಾದ್ರೂ ಒಂದು ಮನೆಗೆ ಹೋದ್ರೆ ಅಲ್ಲಿ ಒಂದು ಹಸು ಕರೀತಾರೆ ಮನೆಗೆ ಹೋಗಿ, ಅಥವಾ ಕರೀದೇನೂ ಇರಬಹುದು, ಇವ್ರು ಬಂದದನ್ನು ನೋಡಿ ಗುರುತಿಸ್ಬೇಕು. ಈಗಿನಂತೆ ಆವಾಗ ಎಲ್ಲಾ ಮನೆಗಳಲ್ಲೂ ಎಲ್ಲಾ ಕಾಲದಲ್ಲೂ ಬಾಗಿಲು ಹಾಕಿರುವ ಪದ್ಧತಿ ಇರ್ತಿದ್ದಿಲ್ಲ. ರಾತ್ರಿ ಮಾತ್ರ ಹಾಕ್ತಿದ್ರೇನು. ಅಂತೂ ಒಂದು ಹಸುವಿನ ಹಾಲನ್ನು ಕರೀಲಿಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ ಅವರಲ್ಲಿ ನಿಲ್ತಿದ್ರು. ಮತ್ತೆ ತಮ್ಮ ಪಾದಧೂಳಿಯಿಂದ ಆ ಮನೆಯನ್ನು ಪವಿತ್ರ ಮಾಡ್ತಿದ್ರು. ಅಂಥವರು ಎಲ್ಲೂ ದೃಢವಾಗಿ ನಿಲ್ಲುವವರಲ್ಲ. ಒಂದು ವಾರ ಕಾಲ ಭಾಗವತವನ್ನು ಪ್ರವಚನ ಮಾಡಿದ್ರಲ್ಲ ಇಂಥ ಮಹಾಮಹಿಮ ಇವರು. ಅದ್ರ ಭಾಗವತದ ಶಕ್ತಿ ಎಷ್ಟಿದ್ದಿರಬೇಕು. ಮತ್ತೆ ಆ ಪರೀಕ್ಷಿತ ಶುಕಮುನಿ ಜೊತೆಗೆ ಆ ವಿಷ್ಣುರಾತ ಈ ಬ್ರಹ್ಮರಾತ ಜೊತೆಗೆ ಏನು ಸಂವಾದ ನಡೆಸಿದ? ಅದು ಭಗವಂತನ ಕುರಿತಾದ ಸಂವಾದವೋ ಹೇಗೆ ಅಂತಿಷ್ಟೆಲ್ಲ ಪ್ರಶ್ನೆ. ಅದಕ್ಕೆ ಉತ್ತರ, ಭಗವಂತನ ಗುಣಗಳಿಗೆ ಅವರ ಮನಸ್ಸು ಸೋತಿತ್ತು. ಅದನ್ನೇ ಭಕ್ತರಿಗೆ ಹೇಳಬೇಕು, ಅದನ್ನು ವರ್ಣನೆ ಮಾಡಬೇಕು ಅಂತ ಅವರು ಬಯಸಿದ್ರು. ಮತ್ತೆ ಆ ಶ್ರವಣ ಮಾಡಲಿಕ್ಕೆ ಕೂತಂಥವನು ಕೂಡ ಅಷ್ಟು ದೊಡ್ಡ ಅಧಿಕಾರಿಯೇ ಆಗಿದ್ದ. ಆದ್ರಿಂದ ಅವರು ಆ ಗುಣಗಳನ್ನು ಅಲ್ಲಿ ಹೇಳಲಿಕ್ಕೆ ತೊಡಗಿದರು ಅಂತ ಅದು 7ನೇ ಶ್ಲೋಕ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.